ಪ್ರಾಚೀನ ಭಾರತದಲ್ಲಿ ಸುವರ್ಣ ಯುಗ ಅಥವಾ ಸುವರ್ಣ ಯುಗಕ್ಕೆ ನಾಂದಿಯನ್ನು ಹಾಡಿದ ಗುಪ್ತ ಸಾಮ್ರಾಜ್ಯವನ್ನು ಕುರಿತು ಇವತ್ತು ಚರ್ಚಿಸೋಣ. ಅಂದ್ರೆ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳಂದ್ರೇನೆ ಅದು ಸುವರ್ಣ ಯುಗದಲ್ಲಿ ಬರ್ತೈತಿ ಅಂತೇಳಿ. ಹಾಗಾಗಿ ಈ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೆಸಿಕೊಂಡಂತ ಗುಪ್ತರ ಆಡಳಿತ ಹೇಗಿತ್ತು, ಅವರ ಕೊಡುಗೆಗಳೇನು, ಭಾರತೀಯ ಪ್ರಾಚೀನ ಇತಿಹಾಸಕ್ಕೆ ಅವರ ಕೊಡುಗೆಗಳೇನಂತ ನೋಡಿದ್ಮ್ಯಾಗ ಗುಪ್ತರು ಕೇವಲ ಸಾಮ್ರಾಟರಾಗಿರ್ಲಿಲ್ಲ, ಕಲಾಪ್ರಿಯರಾಗಿದ್ರು. ಮತ್ತು ಅವರು ಭವ್ಯ ಭಾರತದ ಏನು ಸಾಂಸ್ಕೃತಿಕ ಪರಂಪರೆ ಇತ್ತಲ್ಲ, ಆ ಪರಂಪರೆಯನ್ನು ಎತ್ತಿ ಹಿಡಿದು ಬೆಳೆಸಿದಂತ ಕೀರ್ತಿ ಅವರಿಗೆ ಸಲ್ಲುತ್ತೆ ಅಂತೇಳಿ. ಏನು ವೈದಿಕ ಕಾಲದಲ್ಲಿದ್ದಂತ ಸಾಂಸ್ಕೃತಿಕ ಗಟ್ಟಿ ನೆಲೆ ಇತ್ತಲ್ಲ, ಅದನ್ನ ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರೀತಿ ನೀತಿಗಳ ಮೂಲಕ ಒಂದು ಏನು ಭಾರತೀಯ ಸಂಸ್ಕೃತಿಗೆ ಗಟ್ಟಿಯಾದಂತ ತಳಪಾಯವನ್ನು ಹಾಕಿದ ಕೀರ್ತಿ ಗುಪ್ತರಿಗೆ ಸಲ್ಲುತ್ತೆ ಅಂತೇಳಿ. ಹಾಗಾಗಿ ಅವರು ಕೊಟ್ಟಂತ ಪ್ರೋತ್ಸಾಹದಿಂದಾಗಿ ಹಿಂದೂ ಧರ್ಮ ಏನಾಗುತ್ತಂದ್ರ ಗರಿಗೆದರಿ ತನ್ನ ಒಂದು ಉನ್ನತ ಕೀರ್ತಿ ಶಿಖರವನ್ನು ಮುಟ್ಟುತ್ತೆ ಅಂತ ಹೇಳ್ಬೋದು. ಅದು ಯಾರ ಕಾಲದಲ್ಲಿ ಅಂದ್ರ ಗುಪ್ತರ ಕಾಲದಲ್ಲಿ ಅಂತೇಳಿ. ಹಾಗಾಗಿ ಅವರ ಕಾಲದಲ್ಲಿ ಧರ್ಮ, ಕಲೆ, ಸಾಹಿತ್ಯ, ವಿಜ್ಞಾನ, ಚಿತ್ರಕಲೆ, ಮೂರ್ತಿ ಶಿಲ್ಪ, ಈ ಎಲ್ಲಾ ವಲಯಗಳಲ್ಲಿ, ಖಗೋಳ ಮತ್ತು ಗಣಿತ, ಈ ಎಲ್ಲಾ ವಲಯಗಳಲ್ಲಿ ಕೂಡ ಗುಪ್ತರ ಒಂದು ಕೊಡುಗೆ ಅದಮ್ಯವಾದದ್ದು ಅಂತ ಹೇಳ್ಬೋದು. ಈ ಒಂದು ಅದ್ಭುತವಾದಂತ ಪ್ರಗತಿಯೇ ಅವರ ಒಂದು ಸುವರ್ಣ ಯುಗಕ್ಕೆ ನಾಂದಿಯನ್ನು ಆಡಿತು ಅಂತ ಹೇಳ್ಬೋದು. ಹಾಗಾಗಿ ಭವ್ಯ ಭಾರತದ ಸಂಸ್ಕೃತಿಯನ್ನ ದೇಶ ವಿದೇಶಗಳಲ್ಲಿ ಪ್ರಚಾರಗೊಳಿಸಿ ಸರ್ವತೋಮುಖ ಬೆಳವಣಿಗೆಗೆ ಗುಪ್ತರು ಕಾರಣರಾಗ್ತಾರೆ. ಹಾಗಾಗಿ ಗುಪ್ತರ ಆಡಳಿತವನ್ನ ಗ್ರೀಸ್ ದೇಶದ ಪೆರಿಕ್ಲಿಸ್ನ ಆಡಳಿತಕ್ಕೆ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತರ ಆಡಳಿತಕ್ಕೆ ಹೋಲಿಸಲಾಗಿದೆ ಅಂತೇಳಿ. ಟೋಟಲ್ ಆಗಿ ಈ ಗುಪ್ತರ ಸಾಂಸ್ಕೃತಿಕ ಅಭ್ಯುದಯವನ್ನು ಅಥವಾ ಸಾಂಸ್ಕೃತಿಕ ಪ್ರಗತಿಯನ್ನು ಸುವರ್ಣ ಯುಗ ಅಂತೇಳಿ V.S. ಸ್ಮಿತ್ ಅವರು ಕರೆದಿದ್ದಾರೆ. ಇದು ಕ್ಲಿಯರ್ ಆಗಿರ್ಲಿ. ಗುಪ್ತರ ಸಾಂಸ್ಕೃತಿಕ ಅಭ್ಯುದಯವನ್ನು ಸುವರ್ಣ ಯುಗ ಅಂತೇಳಿ ಕರೆದವ್ರು ಯಾರಪ್ಪ ಅಂದ್ರ V.S. ಸ್ಮಿತ್ ಅವರು ಅಂತೇಳಿ. ಹಾಗೆ ಏನಿತ್ತು ಅವರ ಕಾಲದಲ್ಲಿ ಸಾಂಸ್ಕೃತಿಕ ಅಭ್ಯುದಯ ಅಂದ್ರೆ ಏನು, ಹಾಗಾದ್ರೆ ಅದು ಹೇಗೆ ನಮಗೆ ಸುವರ್ಣ ಯುಗ ಅಂತ ಹೇಳಿ ಕರೆಸಿಕೊಳ್ತು ಅಂತ ನೋಡೋದಾದ್ರೆ, ಒಂದೊಂದಾಗಿ ಇಲ್ಲಿ ಧರ್ಮ ಬರ್ತೈತಿ, ಆಮೇಲೆ ಸಾಹಿತ್ಯ ಬರ್ತೈತಿ, ಕಲೆ ಬರ್ತೈತಿ, ವಾಸ್ತುಶಿಲ್ಪ ಬರ್ತೈತಿ, ಆಮೇಲೆ ಶಿಕ್ಷಣ ಬರ್ತೈತಿ, ವಿಶೇಷವಾಗಿ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ. ಮತ್ತೆ ಅದನ್ನೇ ಸುವರ್ಣ ಯುಗ ಅಂತೇಳಿ ಅವ್ರು ಕರ್ಕೊಂಡಿದ್ದಾರೆ. ಮೊದಲನೇದಾಗಿ ನೋಡೋದಾದ್ರೆ ಧರ್ಮ ಹಿಂದೂ ಧರ್ಮದ ನವೋದಯ ಆಗುತ್ತೆ ಗುಪ್ತರ ಕಾಲದಲ್ಲಿ ಅಂತ ಹೇಳ್ಬೋದು. ಹಿಂದೂ ಧರ್ಮದ ಮಹಾಪೋಷಕರಾಗಿರ್ತಾರೆ. ಅಂದ್ರೆ ಮೌರ್ಯ ಕಾಲದಲ್ಲಿ ನಾವು ಜೈನ ಮತ್ತು ಬೌದ್ಧ ಧರ್ಮದ ಏಳಿಗೆಯನ್ನು ನೋಡ್ತೀವಿ. ಕುಶಾನರ ಕಾಲದಲ್ಲಿ ಕೂಡ ಬೌದ್ಧ ಧರ್ಮದ ಏಳಿಗೆಯನ್ನು ನೋಡ್ತೀವಿ. ವೈದಿಕ ಕಾಲದಲ್ಲಿ ಇದ್ದಂತ ಹಿಂದೂ ಧರ್ಮ ಮೌರ್ಯರ ನಂತರದಲ್ಲಿ ಅಂದ್ರೆ ಶಾತವಾಹನರ ಕಾಲದಲ್ಲಿ ಸ್ವಲ್ಪ ಬೆಳವಣಿಗೆಯನ್ನು ಕಂಡಿತ್ತು. ಆದರೂ ಕೂಡ ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ಕೂಡ ಸ್ವಲ್ಪ ಹಿಂದೂ ಧರ್ಮ ಏಳಿಗೆಯನ್ನು ಕಂಡಿತ್ತು. ಅದಾದರೆ ಗುಪ್ತರ ಕಾಲಕ್ಕಿಂತ ಪೂರ್ವದಲ್ಲಿ ಹಿಂದೂ ಧರ್ಮ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಅಳಿತಪ್ಪಿತ್ತು. ಆ ಒಂದು ಧರ್ಮವನ್ನ ತಮ್ಮ ರಾಜಾಶ್ರಯ ನೀಡಿ, ಆ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ ಸ್ವತಃ ಆ ಧರ್ಮದ ಆರಾಧಕರಾದಂತ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ಏನಾಯ್ತಪ್ಪ ಅನ್ನಂದ್ರ ಬಹು ಜನಪ್ರಿಯತೆಯನ್ನ ಪಡೆಯಿತು ಅಂತ ಹೇಳ್ಬೋದು. ಇಲ್ಲಿ ಹಿಂದೂ ಧರ್ಮ ಅನ್ನಂದ್ರ ಬ್ರಾಹ್ಮಣ ಧರ್ಮ ಅಂತೀವಿ. ಪ್ರಸ್ತುತ ಬರೀ ಇದು ಹಿಂದೂ ಧರ್ಮ ಅನ್ನಂದ್ರೆ ಬ್ರಾಹ್ಮಣ ಧರ್ಮ ಅಂತಲ್ಲ, ಹಿಂದೂ ಅನ್ನೋದು ಒಂದು ನಂಬಿಕೆ ಆಗಿದೆ ಪ್ರಸ್ತುತ ಕಾಲದಲ್ಲಿ. ಹಾಗಾಗಿ ಹಿಂದೂ ಅನ್ನಂದ್ರೆ ನಂಬಿಕೆ ವಿಶ್ವಾಸದ ಮೇಲೆ ಆ ಧರ್ಮ ಸನಾತನವಾಗಿ ನಡ್ಕೊಂಡು ಬಂದಿದೆ. ನಾವೆಲ್ಲರೂ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀವಿ ಅಂತೇಳಿ. ಪ್ರಾಚೀನ ಕಾಲದಲ್ಲಿ ಹಿಂದೂ ಧರ್ಮ ಅನ್ನಂದ್ರೆ ಅದು ಬ್ರಾಹ್ಮಣ ಧರ್ಮ ಆಗಿತ್ತು ಅಂತೇಳಿ. ಹೀಗಾಗಿ ಈ ಒಂದು ಧರ್ಮಕ್ಕೆ ರಾಜಾಶ್ರಯವನ್ನು ಕೊಡ್ತಾರೆ. ಆ ಧರ್ಮದ ಪ್ರಕಾರ ಇಂದ್ರ, ವರುಣ, ಸೂರ್ಯ, ಪೃಥ್ವಿ, ವಿಷ್ಣು, ಶಿವ, ಯಕ್ಷ, ಯಕ್ಷಿಣಿ, ಆಮೇಲೆ ಶಕ್ತಿ ದೇವತೆಗಳ ಆರಾಧನೆಯನ್ನು ಅವರ ಕಾಲದಲ್ಲಿ ನಾವು ನೋಡ್ಬೋದು ಅಂತೇಳಿ. ಇಲ್ಲಿ ವಿಶೇಷವಾಗಿ ಈ ಎಲ್ಲಾ ದೇವರುಗಳನ್ನ ಮೂರ್ತಿ ರೂಪದಲ್ಲಿ ಪೂಜಿಸ್ತಕ್ಕಂತ ಒಂದು ಧಾರ್ಮಿಕ ಸಂಪ್ರದಾಯವನ್ನು ಗುಪ್ತರು ಪ್ರಾರಂಭಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ದೇವರಲ್ಲಿ ಭಕ್ತಿ ಭಾವ ಬೆಳೆದು ಒಂದು ಭಯ ಹುಟ್ಟತಕ್ಕಂತ ಅಥವಾ ಭಕ್ತಿ ಪಂಥ ಹುಟ್ಕೊಳ್ಳಿಕ್ಕೆ ಈ ಒಂದು ಮನೆತನ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಧಾರ್ಮಿಕ ಬೆಳವಣಿಗೆ ದೇವಿ ಮತ್ತು ಶಕ್ತಿ ಆರಾಧನೆ, ವೈಷ್ಣವ ಮತ್ತು ಶೈವರ ಆರಾಧನೆ, ಇವೆಲ್ಲವೂ ಮೂರ್ತಿ ರೂಪದಲ್ಲಿ ಅಥವಾ ಮೂರ್ತಿ ಪೂಜೆಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಾಣ್ತವೆ ಅಂತ ಹೇಳ್ಬೋದು. ಜೊತೆಗೆ ಶಕ್ತಿ ದೇವತೆಗಳಾದಂತ ದುರ್ಗಾ, ಕಾಳಿ, ಲಕ್ಷ್ಮಿ, ಪಾರ್ವತಿ ಇವರನ್ನ ಮೂರ್ತಿಗಳ ರೂಪದಲ್ಲಿ ಪೂಜಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಅಂತ ಹೇಳ್ಬೋದು.
ಆ ಪ್ರಸ್ತುತ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ 2 ಪಂಥಗಳು ಅಸ್ತಿತ್ವಕ್ಕೆ ಬರ್ತವೆ. ಅವು ಯಾವಪ್ಪ ಅನ್ನಂದ್ರ ಒಂದು ವೈಷ್ಣವ ಪಂಥ, ಮತ್ತೊಂದು ಶೈವ ಪಂಥ ಅಂತೇಳಿ. ಇಲ್ಲಿ ವೈಷ್ಣವ ಪಂಥ ಅನ್ನಂದ್ರ ವಿಷ್ಣುವಿನ ಆರಾಧಕರಾಗಿರ್ತಕ್ಕಂಥ ಮತ್ತು ವಿಷ್ಣುವನ್ನು ಯಾರು ಆರಾಧನೆ ಮಾಡ್ತಾರೆ, ಅವನ ಒಂದು ಏನು ಧರ್ಮವನ್ನು ಪಾಲಿಸ್ತಾರೆ, ಅವರೆಲ್ಲರೂ ವೈಷ್ಣವರಾಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಬಹುತೇಕ ಗುಪ್ತ ಅರಸರು, ಗುಪ್ತ ಸಾಮ್ರಾಟರು, ಯಾಕಂದ್ರೆ ಅವ್ರ ನಾಣ್ಯಗಳ ಮೂಲಕ ನಮ್ಗೆ ಗೊತ್ತಾಗುತ್ತೆ, ಶಾಸನಗಳ ಮೂಲಕ ಗೊತ್ತಾಗುತ್ತೆ, ಅವರು ವಿಷ್ಣುವಿನ ಆರಾಧಕರಾಗಿದ್ರು ಮತ್ತು ವೈಷ್ಣವರಾಗಿದ್ರು ಅಂತೇಳಿ. ಹಾಗಾಗಿ ಬಹುತೇಕ ಗುಪ್ತ ಸಾಮ್ರಾಟರು ವಿಷ್ಣುವಿನ ಆರಾಧಕರಾಗಿದ್ರು. ಅವರ ಶಾಸನಗಳು ವಿಷ್ಣು ಸ್ತುತಿಯಿಂದ ಆರಂಭ ಆಗ್ತಾ ಇದ್ವು. ಹಾಗಾಗಿ ಅವರ ಒಂದು ಬಿರುದುಗಳಲ್ಲಿ ಕೂಡ ಪರಮ ಭಾಗವತ ಎಂಬ ಬಿರುದು ಇತ್ತು. ಈ ಪರಮ ಭಾಗವತ ಎಂಬುದು ವಿಷ್ಣುವಿನ ಒಂದು ಏನು ಹೆಸರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಿಷ್ಣುವಿನ ದಶಾವತಾರಗಳಲ್ಲಿ ಅವರಿಗೆ ನಂಬಿಕೆ ಇತ್ತು. ಆ ನಂಬಿಕೆ ಮತ್ತಷ್ಟು ಬಲಿಷ್ಠವಾಗಿತ್ತು. ವಿಷ್ಣುವನ್ನ ಅವರು ಚಕ್ರ, ನಾರಾಯಣ, ವಾಸುದೇವ, ರಾಮ, ಕೃಷ್ಣನ ಅವತಾರಗಳಂತೇಳಿ ಕರೆದು ಅವರನ್ನು ಪೂಜಿಸ್ತಾ ಇದ್ರು ಅಂತೇಳಿ. ಜೊತೆಗೆ ಅವನ ಪತ್ನಿಯಾದಂತ ಲಕ್ಷ್ಮಿಯನ್ನ ಮತ್ತು ದಾಮೋದರ, ವಾಸುದೇವ, ಈ ರೀತಿಯಾಗಿ ಬೇರೆ ಬೇರೆ ಒಟ್ಟು ವಿಷ್ಣುವಿನ ಆರಾಧನೆಯನ್ನ ಅವರು ಹೆಚ್ಚು ಮಾಡಿದ್ದರು ಅಂತ ಹೇಳ್ಬೋದು. ಮತ್ತು ಬಹುತೇಕ ಅರಸರು ವಿಷ್ಣುವಿನ ಧರ್ಮ ಅಥವಾ ವಿಷ್ಣುವಿನ ಆರಾಧಕರಾಗಿದ್ರು ಅಂತೇಳಿ, ವೈಷ್ಣವರಾಗಿದ್ರು ಇವರು ಅಂತೇಳಿ. ಜೊತೆಗೆ ಇವರು ಬುದ್ಧನನ್ನು ಕೂಡ ವಿಷ್ಣುವಿನ ಅವತಾರ ಅಂತೇಳಿ ನಂಬಿದ್ರು. ಜೊತೆಗೆ ಈ ವೈಷ್ಣವರಲ್ಲೇ 2 ಪಂಥಗಳು ಗುಂಪುಗಳಿರ್ತವೆ. ಒಂದು ಪಂಚರಾತ್ರರು ಅಂತ ಇರ್ತಾರೆ, ಮತ್ತೊಬ್ರು ಭಾಗವತರು ಅಂತಂದೇಳಿ. ಕ್ರಿಸ್ತ ಪೂರ್ವ 200 ನಂತರ ಈ ಎಲ್ಲಾ ಪಂಥಗಳು ಒಗ್ಗೂಡಿ ಭಾಗವತ ಪಂಥ ಹುಟ್ಟಿಕೊಂಡಿರ್ತೈತಿ. ಇಲ್ಲಿ ಭಾಗವತ ಪಂಥ ಐತಲ್ಲ, ಮಹಾಯಾನ ಪಂಥವನ್ನ ಹಿಮ್ಮೆಟ್ಟಿರ್ತೈತಿ ಅಂತ ಹೇಳ್ಬೋದು. ಹೀಗಾಗಿ ಈ ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿರ್ತಕ್ಕಂಥ ಏನು ಗುಪ್ತ ಅರಸರು ವೈಷ್ಣವ ಧರ್ಮವನ್ನ ಆರಾಧಿಸ್ತಾರೆ ಮತ್ತು ಅದನ್ನ ಪಾಲಿಸ್ತಾ ಇರ್ತಾರೆ. ತಮ್ಮ ರಾಜ್ಯದಲ್ಲಿ ಕೂಡ ಅದಕ್ಕೆ ಆಶ್ರಯವನ್ನು ಕೊಟ್ಟಿರ್ತಾರೆ. ಹೀಗಾಗಿ ರಾಜರು ಯಾವ ಧರ್ಮವನ್ನು ಅನುಸರಿಸ್ತಾರೋ ಅವರ ಪ್ರಜೆಗಳು ಕೂಡ ಆ ಧರ್ಮವನ್ನು ಅನುಸರಿಸ್ತಾ ಇದ್ರು ಅಂತೇಳಿ. ಹೀಗಾಗಿ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ಏಳಿಗೆಯನ್ನು ಕಂಡಿತು ಮತ್ತು ವೈಷ್ಣವ ಪಂಥ ಪ್ರಚಾರದಲ್ಲಿತ್ತು, ಜನಪ್ರಿಯವಾಗಿತ್ತು ಅಂತ ಹೇಳ್ಬೋದು. ಅದೇ ತರ ಶೈವ ಪಂಥ. ಇಲ್ಲಿ ಶೈವ ಪಂಥದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ನಮಗೆ ವೇದಗಳ ಕಾಲದಿಂದನೂ ಕೂಡ ಶಿವ, ಶಕ್ತಿ ದೇವತೆ, ಆಮೇಲೆ ಸಿಂಧು ನಾಗರಿಕತೆಯಲ್ಲಿ ಪ್ರಜಾಪತಿ ಮತ್ತು ಶಿವನ ಬಗ್ಗೆ ಉಲ್ಲೇಖಗಳಿದ್ದಾವೆ ನಮಗೆ. ಹಾಗಾಗಿ ಇಲ್ಲಿ ಶೈವ ಪಂಥ ಕೂಡ ಅತ್ಯಂತ ಪ್ರಸಿದ್ಧ ಆಗಿತ್ತು. ಇದು ಕೂಡ ಖ್ಯಾತಿಯನ್ನ ಗಳಿಸಿತ್ತು. ಯಾರು ಶಿವನನ್ನ ಆರಾಧಿಸ್ತಾ ಇದ್ದಾರೋ ಮತ್ತು ಶಿವನ ಒಂದು ದೈವದಲ್ಲಿ ನಂಬಿಕೆ ಇಟ್ಟಿದ್ರು ಅವರೆಲ್ಲರೂ ಶೈವರಾಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಈ ಶೈವರು ಇದರಲ್ಲಿ ಗುಪ್ತರ ಕಾಲದಲ್ಲಿ ಕೂಡ ಇದು ಅಸ್ತಿತ್ವದಲ್ಲಿತ್ತು. ಇವರು ಬಾರಶಿವರು, ವಾಕಾಟಕರು, ನಾಗರು, ಮೈತ್ರಿಕರು, ಇವರೆಲ್ಲರೂ ಶಿವನ ಆರಾಧಕರಾಗಿದ್ರು ಮತ್ತು ಶಿವನನ್ನ ಪೂಜಿಸ್ತಾ ಇದ್ರು ಅಂತೇಳಿ. ಇಲ್ಲಿ ಶಿವನನ್ನ ಪೂಜಿಸುವ ಸಂದರ್ಭದಲ್ಲಿ ಮಹೇಶ್ವರ, ನಂದಿ, ಶಂಭು, ತ್ರಿಶೂಲ, ಶಂಕರ, ಮಹಾದೇವ, ಈ ರೀತಿ ಬೇರೆ ಬೇರೆ ಹೆಸರಿನಿಂದ ಶಿವನನ್ನ ಅವರು ಪೂಜಿಸ್ತಾ ಇದ್ರು ಅಂತೇಳಿ. ಜೊತೆಗೆ ಶಿವನ ಲೀಲೆಗಳಲ್ಲಿ ಜನರಿಗೆ ನಂಬಿಕೆ ಉಂಟಾಗುತ್ತೆ. ಶಿವನ ಪುರಾಣ ಮತ್ತು ಶಿವ ಪಾರ್ವತಿಯರ ಒಂದು ಮಿಲನ, ಅರ್ಧನಾರೀಶ್ವರ, ಈ ಎಲ್ಲಾ ಕಲ್ಪನೆಗಳು ಕೂಡ ಗುಪ್ತರ ಕಾಲದಲ್ಲಿ ಅಭಿವೃದ್ಧಿಯನ್ನ ಹೊಂದಿರ್ತವೆ. ಅಂದ್ರೆ ನಂಬಿಕೆ ಕೂಡ ಜಾಸ್ತಿ ಇರ್ತೈತಿ. ಜನರು ಕೂಡ ಪ್ರಜೆಗಳು ಅದನ್ನ ಪಾಲಿಸ್ತಾ ಇರ್ತಾರೆ ಅಂತೇಳಿ. ಕ್ರಿಸ್ತ ಶಕ 450ರಲ್ಲಿ ಹೆಚ್ಚು ಕಡಿಮೆ ಗುಪ್ತರ ಒಂದು ಏನು ಕೀರ್ತಿ ಉನ್ನತ ಶಿಖರಕ್ಕೇರಿದ ಸಂದರ್ಭದಲ್ಲಿನೇ ಲಾಕುಲೀಶ, ಏನು ಗುಜರಾತಿನಿಂದ ಬರ್ತಾನೆ ಲಾಕುಲೀಶ, ಆ ಲಾಕುಲೀಶನಿಂದ ಈ ಪಾಶುಪತ ಎಂಬ ಒಂದು ಪಂಥ ಜನಪ್ರಿಯತೆಗೆ ಬರುತ್ತೆ. ಅಂದ್ರೆ ಇದು ಶೈವ ಪಂಥದಲ್ಲಿ ಬಹಳಷ್ಟು ಪಂಥಗಳಿದ್ದಾವೆ. ಪಾಶುಪತ ಇರ್ಬೋದು, ಆಮೇಲೆ ನಾಗಗಳಿರ್ಬೋದು, ಆಮೇಲೆ ಶಕ್ತಿ ದೇವತೆಗಳಿರ್ಬೋದು. ಈ ರೀತಿಯಾಗಿ ಪಾಶುಪತ ಮತ್ತು ಈ ಪಂಥ ಲಾಕುಲೀಶನಿಂದ ಜನಪ್ರಿಯತೆಗೆ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಮಥುರಾದಲ್ಲಿ ಏನು ಕೃಷ್ಣನ ನಾಡಾದಂತ ಮಥುರಾದಲ್ಲಿ ಪಾಶುಪತ ಪಂಥ ಏನಾಗಿತ್ತು, ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು ಅಂತ ಹೇಳ್ಬೋದು. ಮತ್ತೆ ಭಾರವಿ ಬರೆದಂತ ಏನು ಕಿರಿತಾರ್ಜುನಿಯ ನಾಟಕ ಐತಲ್ಲ, ಭಾರವಿ ಕವಿ ಬರೆದಂತ ಕಿರಿತಾರ್ಜುನಿಯ ನಾಟಕದಲ್ಲಿ ಅರ್ಜುನ ಮತ್ತು ಶಿವನ ನಡುವಿನ ವಾದ ವಿವಾದಗಳನ್ನ ನೋಡ್ಬೋದು. ಆ ವಾದ ವಿವಾದಗಳು ಆ ಒಂದು ಕೃತಿಯ, ಆ ನಾಟಕದ ಒಂದು ಕಂಟೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಶಿವನನ್ನ ಶಕ್ತಿ ರೂಪದಲ್ಲಿ ಪೂಜಿಸಲಾಯಿತು ಅಂತೇಳಿ. ಆದ್ರೆ ಇಲ್ಲಿ ಶಿವ ಗುಪ್ತರಾಗೆ ಹೋಲಿಸಿದರೆ ವಿಷ್ಣುವಿನಷ್ಟು ಪ್ರಾಮುಖ್ಯತೆಯನ್ನು ಕೂಡ
ಪಡೆದುಕೊಂಡಿರ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಸಾಮಾನ್ಯ ಜನರ ಒಂದು ಆರಾಧನೆ ಏನಾಗಿತ್ತು, ಶಿವನಾಗಿದ್ದ ಅಂತೇಳಿ ಹೇಳ್ಬೋದು. ಜೊತೆಗೆ ವಿಕ್ರಮಾದಿತ್ಯನ ಮಂತ್ರಿ ಆಗಿದ್ದಂತ ಏನು ವೀರಸೇನ ಇದ್ದನಲ್ಲ, ಇವನು ಉದಯಗಿರಿಯಲ್ಲಿ ಒಂದು ಶಿವನ ದೇವಾಲಯವನ್ನು ಕಟ್ಟಿಸ್ತಾನೆ, ಶೈವ ದೇವಾಲಯವನ್ನು. ಆಮೇಲೆ ಉಜ್ಜಯಿನಿಯಲ್ಲಿ ಒಂದು ಮಹಾಕಾಳಿ, ಈಗೂ ಕೂಡ ಮಹಾಕಾಳ ದೇವಾಲಯ ಇದೆ ಉಜ್ಜಯಿನಿಯಲ್ಲಿ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ನಮ್ಮ 12 ಜ್ಯೋತಿರ್ಲಿಂಗಗಳಲ್ಲಿ ಆ ಒಂದು ಜ್ಯೋತಿರ್ಲಿಂಗ ಕೂಡ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಉಜ್ಜಯಿನಿಯಲ್ಲಿ ಮಹಾಕಾಳ ದೇವಾಲಯ ಇತ್ತು, ಅದನ್ನ ಅವರು ಏನ್ ಮಾಡಿದ್ರು, ಅಭಿವೃದ್ಧಿಯನ್ನು ಮಾಡಿದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಕೂಡ ಶಿವನನ್ನ ಮೂರ್ತಿ ರೂಪದಲ್ಲಿ ಅವರು ಪೂಜಿಸ್ತಾ ಇದ್ರು. ಈ ಮೂರ್ತಿ ಪೂಜೆ ಬೆಳೆದಂತೆ ಶೈವ ಪಂಥ ಏನಾಯ್ತಪ್ಪ ಅಂದ್ರ ಬೆಳವಣಿಗೆಯನ್ನು ಕಂಡಿತು ಅಂತೇಳಿ ಹೇಳ್ಬೋದು. ಹಾಗಾಗಿ ಹಿಂದೂ ಧರ್ಮದ ಈ ಎರಡೂ ಪಂಥಗಳಾದಂತ ಏನು ವೈಷ್ಣವ ಮತ್ತು ಶೈವ ಪಂಥಗಳು ಒಂದು ಗುಪ್ತರ ಕಾಲದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಪಡೆದುಕೊಂಡಿದ್ವು ಅಂತೇಳಿ ಹೇಳ್ಬೋದು. ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವ್ರು ಹೇಳ್ತಾರೆ ಒಂದ್ ಕಡೆಗೆ, ಗುಪ್ತರ ಕಾಲ ಹಿಂದೂ ಧರ್ಮದ ಪುನರುತ್ಥಾನ ಕಾಲವಾಗಿತ್ತು ಅಂತ. ಅಂದ್ರೆ ಪುನರುತ್ಥಾನ ಅಂದ್ರೆ ಮತ್ತೊಂದ್ಸರಿ ಪುನರ್ಜೀವನ ಪಡೆದುಕೊಳ್ತು ಹಿಂದೂ ಧರ್ಮ ಅಂತೇಳಿ. ಯಾರ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ ಅಂತೇಳಿ. ಅದ್ರ ಜೊತೆಗೆ ಸೂರ್ಯ ಪೂಜೆ ಕೂಡ ಇವರ ಒಂದು ಸಂಪ್ರದಾಯದಲ್ಲಿ ರೂಢಿಯಲ್ಲಿತ್ತು. ಹಾಗಾಗಿ ಗ್ವಾಲಿಯರು, ಇಂದೋರು ಮತ್ತು ಮಂದಸಾರದಲ್ಲಿ ಅವ್ರು ಏನ್ ಮಾಡಿದ್ರು, ಸೂರ್ಯನಿಗಾಗಿ ದೇವಾಲಯಗಳನ್ನ ನಿರ್ಮಿಸಿದ್ರು ಅಂತೇಳಿ. ಈ ಅಷ್ಟೇ ಹಿಂದೂ ಧರ್ಮದಷ್ಟೇ ಮತ್ತೊಂದು ಪ್ರಾಮುಖ್ಯತೆಯನ್ನು ಅವರು ಬೌದ್ಧ ಧರ್ಮಕ್ಕೂ ಕೂಡ ಕೊಟ್ಟಿದ್ರು. ಬುದ್ಧನನ್ನ ಅವರು ವಿಷ್ಣುವಿನ ಅವತಾರ ಅಂತ ಹೇಳಿ ತಿಳಿದುಕೊಂಡಿದ್ರು. ಹಾಗಾಗಿ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮದಷ್ಟು ಪ್ರಾಧಾನ್ಯತೆ ಪಡೆದುಕೊಳ್ಳದೇ ಇದ್ದರೂ ಕೂಡ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು, ಆದ್ರೆ ಅದಕ್ಕೆ ರಾಜಾಶ್ರಯ ಇರಲಿಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ಗುಪ್ತರು ರಾಜಾಶ್ರಯ ಕೊಟ್ಟಿದ್ದು ಹಿಂದೂ ಧರ್ಮಕ್ಕೆ. ಹಾಗಾಗಿ ಬೌದ್ಧ ಧರ್ಮ ರಾಜಾಶ್ರಯವನ್ನು ಕಳೆದುಕೊಂತ ಸಾಗಿತ್ತು ಅಂತೇಳಿ ಹೇಳ್ಬೋದು. ಆದರೂ ಕೂಡ ಇಲ್ಲಿ ಬುದ್ಧರು ಗುಪ್ತರು ಹಿಂದೂ ಧರ್ಮಕ್ಕೆ ರಾಜಾಶ್ರಯವನ್ನು ಕೊಟ್ಟರು, ಏನು ಬೌದ್ಧ ಧರ್ಮಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡ್ತಾರೆ. ಆಮೇಲೆ ನಳಂದ ಹಾಗೂ ವಲ್ಲಭಿ ಬೌದ್ಧ ವಿಹಾರಗಳು ಅಥವಾ ಬೌದ್ಧ ವಿಶ್ವವಿದ್ಯಾಲಯಗಳು ಅವರ ಪೋಷಣೆಯಲ್ಲಿ ಇರ್ತವೆ. ಆಮೇಲೆ ಗಂಗಾ ನದಿ ಭಾಗದಲ್ಲಿ, ಬಿಹಾರ, ಬಂಗಾಳದಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮಗಳು ಸಮಾನ ಜನಪ್ರಿಯತೆಯನ್ನ ಕಂಡುಕೊಂಡಿದ್ವು ಅಥವಾ ಹೊಂದಿದ್ವು ಅಂತೇಳಿ ಹೇಳ್ಬೋದು. ಮತ್ತೆ 2ನೇ ಚಂದ್ರಗುಪ್ತನ ದಂಡನಾಯಕನಾದಂತ ಆಮ್ರಕಾರ್ದವ ಏನಿದ್ದಾನಲ್ಲ, ಈ ಆಮ್ರಕಾರ್ದವ ಬೌದ್ಧನಾಗಿರ್ತಾನೆ. ಆಮೇಲೆ ಫಾಯಿಯಾನ ಬಂದ ಸಂದರ್ಭದಲ್ಲಿ ಕೂಡ 2ನೇ ಚಂದ್ರಗುಪ್ತ ಸಾಕಷ್ಟು ಬೌದ್ಧ ಭಿಕ್ಕುಗಳಿಗೆ ಆಶ್ರಯವನ್ನು ನೀಡಿರ್ತಾನೆ. ಮತ್ತು ಅವನಿಗೆ ಎಲ್ಲಾ ರೀತಿ ಅವನು ಏನು ಇದು ಸ್ಥಳಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನೆ, ಕಾಶ್ಮೀರ, ಪಂಜಾಬ್, ಅಫ್ಘಾನಿಸ್ತಾನ. ಹಾಗಾಗಿ ಎಲ್ಲೆಲ್ಲಿ ಫಾಯಿಯಾನ ಹೋಗ್ತಾನೋ ಅಲ್ಲೆಲ್ಲೆಲ್ಲ ಮಹಾಯಾನ ಪಂಥ, ಒಂದು ಬೌದ್ಧ ಪಂಥ ಪ್ರಚಾರದಲ್ಲಿರ್ತೈತಿ. ಅಲ್ಲಿ ಈ ಅರಸರು ಅವರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಿ ಕೊಟ್ಟಿರ್ತಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಅಂದ್ರ ಈ ಗುಪ್ತ ಅರಸರು, ಅನೇಕ ಅರಸರು ಸ್ತೂಪ, ವಿಹಾರ, ಚೈತ್ಯಗಳನ್ನು ಕೂಡ ನಿರ್ಮಿಸಿ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಾವು ಸಮುದ್ರಗುಪ್ತನನ್ನ ನೆನೆಸಲೇಬೇಕು. ಸಮುದ್ರಗುಪ್ತ ಸಿಲೋನಿನ ಏನು ಮೇಘವರ್ಮನಿಗೆ ಏನು ಒಂದು ಇದು ಕೊಟ್ಟಿರ್ತಾನೆ, ಆಶ್ವಾಸನೆ ಕೊಟ್ಟಿರ್ತಾನೆ. ಏನ್ ಮೇಘವರ್ಮನ್ ಇಲ್ಲಿ ಕೇಳ್ಕೊಂಡಿರ್ತಾನೆ, ಎಲ್ಲಿ ಇದರಲ್ಲಿ ಗಯಾದಲ್ಲಿ ಒಂದು ಬೌದ್ಧ ವಿಹಾರವನ್ನು ಕಟ್ಟಲು ಅನುಮತಿ ನೀಡ್ಬೇಕಂತ ಹೇಳಿ. ಹಾಗಾಗಿ ಸಮುದ್ರಗುಪ್ತ ಏನ್ ಮಾಡಿರ್ತಾನೆ, ಆ ಸಿಲೋನಿನ ದೊರೆಗೆ ಮಾತು ಕೊಟ್ಟಂತೆ ಗಯಾದಲ್ಲಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಿಸ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾನೆ ಮತ್ತು ಸಹಾಯವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಸ್ವತಃ ಸಮುದ್ರಗುಪ್ತನ ಆಸ್ಥಾನ ಕವಿಗಳಾದಂತ ವಸುಬಂಧ ಮತ್ತು ಅಸಗ, ಆಮೇಲೆ ದಿಗ್ನಾಗ, ಏನು ನಳಂದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಇರ್ತಾನೆ ದಿಗ್ನಾಗ, ಇವರೆಲ್ಲರೂ ಕೂಡ ಬೌದ್ಧ ವಿದ್ವಾಂಸರಾಗಿರ್ತಾರೆ. ಆಮೇಲೆ ಅಮರಕೋಶವನ್ನು ರಚಿಸಿದಂತ ಅಮರಸಿಂಹ ಕೂಡ ಬೌದ್ಧ ವಿದ್ವಾಂಸನಾಗಿರ್ತಾನೆ. ಈ ಬೌದ್ಧ ಧರ್ಮಕ್ಕೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ, ಇವರು ಆಶ್ರಯ ಕೊಡದೇ ಇದ್ರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಮತ್ತೆ 1ನೇ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ, ಸಾಕಷ್ಟು ದಾನ ದತ್ತಿಗಳನ್ನು ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಏನು ಗಯಾ, ಸಾರನಾಥ, ಕಪಿಲವಸ್ತು, ಕುಶಿನಗರ ಈ ಎಲ್ಲಾ ಭಾಗಗಳಲ್ಲಿ ಏನಪ್ಪಾ ಅಂದ್ರ ಬೌದ್ಧ ಸನ್ಯಾಸಿಗಳಿಗೆ ಇವರು ಆಶ್ರಯವನ್ನ ಕೊಟ್ಟಿದ್ರು ಅಂತೇಳಿ. ಮತ್ತೆ ಇನ್ನೊಂದು ಇಲ್ಲಿ ಕ್ರಿಸ್ತಶಕ 7ನೇ ಶತಮಾನ ನಂತರ ಬೌದ್ಧ ಧರ್ಮದಲ್ಲಿ ವಜ್ರಯಾನ ಅಂತೇಳಿ ಒಂದು ಹುಟ್ಕೊಳ್ತೈತಿ. ಈ ವಜ್ರಯಾನ ಅದಕ್ಕೆ ಇನ್ನೊಂದು ಹೆಸರು ಸಿಡಿಲು ವಾಹನ ಅಂತೇಳಿ ಕೂಡ ಕರೀತಾರೆ ಈ ವಜ್ರಯಾನಕ್ಕೆ. ಹೀಗಾಗಿ ಈ ಏನು ಗುಪ್ತರ ನಂತರದಲ್ಲಿ ಈ ವಜ್ರಯಾನ ಹುಟ್ಕೊಳ್ತು ಅಂತೇಳಿ ಫಾಯಿಯಾನ ಒಂದ್ ಕಡೆಗೆ ಹೇಳಿದ್ದಾನೆ ಅಂತೇಳಿ. ಆದರೂ ಕೂಡ ಈ
ಬೌದ್ಧ ಧರ್ಮಕ್ಕೆ ಹಿಂದೂ ಧರ್ಮದಷ್ಟೇ ಇವರು ಸಮಾನವಾದಂತ ಪ್ರೋತ್ಸಾಹವನ್ನು ನೀಡಿದ್ರು ಅಂತ ಹೇಳ್ಬೋದು. ಜೊತೆಗೆ ಈ ಬೌದ್ಧ ಧರ್ಮದಲ್ಲಿ ಆಚರಣೆಗಳು ಹಿಂದೂ ಧರ್ಮದ ಆಚರಣೆಗಳ ರೀತಿಯಲ್ಲೇ ಮಹಾಯಾನ ಪಂಥದ ಆಚರಣೆಗಳು ಜಾಸ್ತಿ ಕಾಣಿಸಿಕೊಂಡವು ಅಂತ ಹೇಳ್ಬೋದು. ಹೀಗಾಗಿ ಈ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ಆಚರಣೆಗಳು ಸಿಮಿಲರ್ ಆಗಿದ್ದರಿಂದ ನಂತರದಲ್ಲಿ ಕ್ರಮೇಣವಾಗಿ ಬೌದ್ಧ ಧರ್ಮದ ಬಹಳಷ್ಟು ಏನು ಜನ ಹಿಂದೂ ಧರ್ಮದಲ್ಲಿ ವಿಲೀನ ಆದ್ರು ಅಂತ ಹೇಳ್ಬೋದು. ಹೀಗಾಗಿ ಬರ್ತಾ ಬರ್ತಾ ಬೌದ್ಧ ಧರ್ಮ ಅವನತಿ ಆದಿಯನ್ನು ಹಿಡೀತು ಅಂತ ಹೇಳ್ಬೋದು. ಜೊತೆಗೆ ಜೈನ ಧರ್ಮಕ್ಕೂ ಇವರು ಪೋಷಣೆಯನ್ನ ಸಮಾನತೆ ಇದು ಏನು ಆಶ್ರಯವನ್ನು ಕೊಟ್ಟಿದ್ರು. ಅಂದ್ರೆ ಜೈನ ಧರ್ಮ ಅವರು ರಾಜಾಶ್ರಯ ಪಡ್ಕೊಂಡಿರ್ಲಿಲ್ಲ, ಬಟ್ ಜೈನ ಧರ್ಮದ ಅನುಯಾಯಿಗಳಿಗೆ ಮತ್ತು ಏನು ಜೈನ ಮುನಿಗಳಿಗೆ ಇವರು ಪ್ರೋತ್ಸಾಹವನ್ನ ನೀಡಿದ್ರು ಅಂತೇಳಿ. ಆದ್ರೆ ಹಿಂದೂ ಮತ್ತು ಬೌದ್ಧ ಧರ್ಮದಷ್ಟು ಅದು ಪ್ರಾಬಲ್ಯ ಆಗಿರ್ಲಿಲ್ಲ ಅವರ ಕಾಲದಲ್ಲಿ ಅಂತೇಳಿ ಹೇಳ್ಬೋದು. ವಲ್ಲಭಿ, ಮಥುರಾ, ಉದಯಗಿರಿ, ಕಂಚಿ ಮತ್ತೆ ಮೈಸೂರು ಈ ಪ್ರದೇಶಗಳಲ್ಲಿ ಜೈನ ಧರ್ಮ ಪ್ರಸಿದ್ಧ ಆಗಿತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಕ್ರಿಸ್ತಶಕ 453ರಲ್ಲಿ ವಲ್ಲಭಿಯಲ್ಲಿ ನಡೆದಂತ ಜೈನ ಸಮ್ಮೇಳನ ಐತಲ್ಲ, ಅದಕ್ಕೆ ಇವರು ಏನು ಅವಕಾಶವನ್ನು ಕೊಟ್ಟಿದ್ರು, ಜೊತೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತ ಹೇಳ್ಬೋದು. ಇಷ್ಟು ಏನು ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ರಾಜಾಶ್ರಯವನ್ನು ಪಡ್ಕೊಂಡಿತ್ತು. ಹಿಂದೂ ಧರ್ಮದಲ್ಲಿ 2 ಪಂಥಗಳಿದ್ದು, ವೈಷ್ಣವ ಮತ್ತು ಶೈವ. ಅದರ ಜೊತೆಗೆ ಬೌದ್ಧ ಧರ್ಮ ಕೂಡ ಸಮಾನ ಒಂದು ಪ್ರೋತ್ಸಾಹವನ್ನು ಪಡೆದುಕೊಂಡಿತ್ತು. ಜೈನರಿಗೂ ಕೂಡ ಇಲ್ಲಿ ಅವಕಾಶ ಇತ್ತು ಅಂತ ಹೇಳ್ಬೋದು. ಆದ್ರೆ ಟೋಟಲ್ ಆಗಿ ಹಿಂದೂ ಧರ್ಮ ಅವರ ಕಾಲದಲ್ಲಿ ಪುನರುತ್ಥಾನವನ್ನು ಪಡೀತು, ಜಾಸ್ತಿ ಪ್ರಗತಿಯನ್ನ ಕಂಡಿತು ಅಂತೇಳಿ ಹೇಳ್ಬೋದು. ಇಲ್ಲಿ ಬಹುತೇಕ ಅರಸರು ವೈಷ್ಣವರಾಗಿದ್ರು ಮತ್ತು ವಿಷ್ಣುವನನ್ನ ಆರಾಧಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇನ್ನ ಅವರ ಒಂದು ಸುವರ್ಣ ಯುಗದ ಕೊಡುಗೆಗಳಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಸಾಹಿತ್ಯ ಅಂದ್ರೆ ಇಲ್ಲಿ ಒಂಥರ ಅಕಾಡೆಮಿಕಲ್ ಕ್ಲಾಸಿಕ್ ಯುಗನೇ ಪ್ರಾರಂಭ ಆಗುತ್ತೆ ಗುಪ್ತರ ಕಾಲದಲ್ಲಿ. ಹಾಗಾಗಿ ಗುಪ್ತರ ಸುವರ್ಣ ಯುಗದಲ್ಲಿ ಹೆಚ್ಚಿನ ಪಾಲನ್ನ ಪಡೆದುಕೊಂಡಿದ್ದು ಯಾವ್ದಪ್ಪ ಅಂದ್ರೆ ಸಾಹಿತ್ಯ ಅಂತ ಹೇಳ್ಬೋದು. ಇದು ಒಂದು ಉನ್ನತ ಮಟ್ಟದ ಏನು ಕೀರ್ತಿಯನ್ನ ಸಾಧಿಸ್ತತಿ ಸಾಹಿತ್ಯ. ಅದರಲ್ಲಿ ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿ ಏನಾಗುತ್ತಪ್ಪ ಅಂದ್ರ ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ಏನು ಕೃಷಿ ನಡೀತೈತಿ. ಇಲ್ಲಿ ಸಾಕಷ್ಟು ಜನ ಸಾಹಿತಿಗಳು ಸಂಸ್ಕೃತ ಭಾಷೆಯಲ್ಲಿ ಕೃತಿಗಳನ್ನ ರಚಿಸ್ತಾರೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಈ ಒಂದು ಏನು ಗುಪ್ತರ ಕಾಲದ ಸಾಹಿತ್ಯ ಯುಗವನ್ನ ಕ್ಲಾಸಿಕ್ ಯುಗ ಅಂತೇಳಿ ಕರೀತಾರೆ. ಕ್ಲಾಸಿಕಲ್ ಯುಗ ಅಥವಾ ಬ್ರಾಹ್ಮಣಿಕಲ್ ಸಾಹಿತ್ಯ ಅಂತೇಳಿ ಕೂಡ ಕರೀತಾರೆ. ಈ ಸಂಸ್ಕೃತ ಸಾಹಿತ್ಯದ ಒಂದು ಏನು ಉನ್ನತ ಕೀರ್ತಿ ಗುಪ್ತರ ಕಾಲದಲ್ಲಿ ಸೃಷ್ಟಿ ಆಯ್ತು ಅಂತೇಳಿ ಹೇಳ್ಬೋದು. ಹೀಗಾಗಿ ಇವರ ಒಂದು ಸಾಹಿತ್ಯದ ಪ್ರಗತಿಯನ್ನ ಇಂಗ್ಲೆಂಡಿನ ಸ್ಟುವರ್ಟ್ ಮತ್ತು ಎಲಿಜಬೆತ್ ಮತ್ತೆ ಗ್ರೀಕ್ ನ ಪೆರಿಕ್ಲಸ್ ಮತ್ತು ರೋಮಿನ ಆಗಸ್ಟಸ್ ಸೀಸರ್ನ ಆಳ್ವಿಕೆಗೆ ಹೋಲಿಸಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಇವರ ಆಸ್ಥಾನದಲ್ಲಿ ಖ್ಯಾತಿವೆತ್ತಂತ ಪಂಡಿತರು, ಆಮೇಲೆ ನವರತ್ನರು ಅಂದ್ರೆ 9 ಜನ ಏನು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಆಶ್ರಯ ಪಡ್ಕೊಂಡಿರ್ತಾರಲ್ಲ, ನವರತ್ನರು, ಆಮೇಲೆ ವಿಜ್ಞಾನಿಗಳು, ನಾಟಕಕಾರರು, ಧರ್ಮಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು ಇವರೆಲ್ಲರೂ ಕೂಡ ಅವರಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಉನ್ನತವಾದಂತ ಕೃತಿಗಳನ್ನು ಇವರೆಲ್ಲರೂ ರಚಿಸ್ತಾರೆ ಅಂತೇಳಿ. ರಾಜನೀತಿ ಇರ್ಬೋದು, ಖಗೋಳ ಇರ್ಬೋದು, ಲೌಕಿಕ ಇರ್ಬೋದು, ಆಧ್ಯಾತ್ಮಿಕ ವಿಷಯಗಳಲ್ಲಿ ಕೂಡ ಸಾಕಷ್ಟು ಕೃತಿಗಳು ರಚನೆ ಆಗ್ತವೆ ಅಂತೇಳಿ. ಜೊತೆಗೆ ಧಾರ್ಮಿಕ ಕೃತಿಗಳು ಕೂಡ ಇವರ ಒಂದು ಕಾಲದಲ್ಲಿ ರಚನೆ ಆಗ್ತವೆ ಅಂತೇಳಿ. ಸ್ವತಃ ಸಮುದ್ರಗುಪ್ತ ಏನಾಗಿರ್ತಾನೆ, ಕವಿರಾಜನಾಗಿರ್ತಾನೆ. ಅವನಿಗೆ ಕವಿರಾಜ ಎಂಬ ಬಿರುದು ಇರ್ತೈತಿ. ಮತ್ತೆ ಒಂದು ಸಂಸ್ಕೃತದಲ್ಲಿ ನಾಟಕವನ್ನು ಕೂಡ ಅವನು ರಚಿಸ್ತಾನೆ ಅಂತೇಳಿ ನಾನು ನಿನ್ನೆ ದಿನ ಹೇಳಿದ್ದೆ, ನಾಟಕ ಯಾವುದು ಅಂತಂದೇಳಿ. ಹಾಗಾಗಿ ಇವನು ಕೂಡ ಸ್ವತಃ ಏನಾಗಿರ್ತಾನೆ, ಕವಿಯಾಗಿರ್ತಾನೆ ಅಂತ ಹೇಳ್ಬೋದು. ಜೊತೆಗೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸೆ, ವೇದಾಂತ, ಮಹಾಕಾವ್ಯಗಳು, ಪುರಾಣಗಳು ಇವೆಲ್ಲವೂ ಕೂಡ ಏನು ಗ್ರಂಥ ರೂಪವನ್ನ ಪಡೆದುಕೊಂಡು ಅಂತ ಹೇಳ್ಬೋದು. ವಿಶೇಷವಾಗಿ ಏನು ವೇದ ಉಪನಿಷತ್ತುಗಳು ಗುಪ್ತರ ಕಾಲದಲ್ಲಿ ಗ್ರಾಂಥಿಕ ರೂಪವನ್ನು ಪಡೆದುಕೊಂಡಿದ್ದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಗುಪ್ತರ ಕಾಲ ಇತ್ತಲ್ಲ, ಸಂಸ್ಕೃತಿ ಭಾಷೆಯ ದೃಷ್ಟಿಯಿಂದ ಕ್ಲಾಸಿಕಲ್ ಯುಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಂದೇಳಿ. ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ಕೂಡ ಇಲ್ಲಿ ಕೃತಿ ರೂಪವನ್ನ ಪಡೆದುಕೊಂಡ್ವು. ಏನ್ ಮಹಾಕಾವ್ಯಗಳಿದ್ವಲ್ಲ ಅದುವರೆಗೆ ಅವು ಮೌಖಿಕವಾಗಿದ್ವು. ನಂತರ ಕ್ರಿಸ್ತಶಕ 4ನೇ ಶತಮಾನದ ವೇಳೆಗೆ ಅಂದ್ರೆ ಗುಪ್ತರ ಕಾಲಾವಧಿಯಲ್ಲಿ ಹೆಚ್ಚು ಕಡಿಮೆ
ಅವು ಬರವಣಿಗೆ ರೂಪವನ್ನು ಪಡೆದುಕೊಂಡು ಅಂತೇಳಿ. ಹಾಗಾಗಿ ಭಾರತದ ಏನು ಪ್ರಾಚೀನ ಸಾಹಿತ್ಯ ಏನೈತ್ ನೋಡ್ರಿ, ಆ ಪ್ರಾಚೀನ ಸಾಹಿತ್ಯ ಹೆಚ್ಚು ಕಡಿಮೆ ಗ್ರಾಂಥಿಕ ರೂಪವನ್ನ ಅಥವಾ ಅಕ್ಷರ ರೂಪವನ್ನ ಪಡೆದುಕೊಂಡಿದ್ದು ಗುಪ್ತರ ಕಾಲದಲ್ಲಿ ಅಂತೇಳಿ. ಹಾಗಾಗಿ ಗುಪ್ತರ ಒಂದು ಏನ್ ನಾವು ಕೊಡುಗೆ ಅಂತ ಏನ್ ಹೇಳ್ತೀವಲ್ಲ, ಆ ಕೊಡುಗೆ ಐತಲ್ಲ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯ ಅಲ್ಲ. ಈ ನಾವೀಗೇನು ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತ, ಆಮೇಲೆ ವೇದ ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು, ಏನು ಯೋಗ, ಈ ಬಹಳಷ್ಟು ಕೃತಿಗಳು ಬರವಣಿಗೆ ರೂಪವನ್ನು ಪಡೆದುಕೊಂಡಿದ್ದು ಗುಪ್ತರ ಕಾಲದಲ್ಲಿ ಅಂತೇಳಿ. ಹಾಗಾಗಿ ಅವರ ಒಂದು ಕೊಡುಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ಬೋದು. ಜೊತೆಗೆ ವಿಶೇಷವಾಗಿ ಗುಪ್ತರಲ್ಲೇನೆ ಎರಡನೇ ಚಂದ್ರಗುಪ್ತ, ಇವನು ಸಾಹಿತ್ಯಿಕ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದ ಅಂತೇಳಿ ಹೇಳ್ಬೋದು. ಇವನ ಕಾಲವೇ ಸುವರ್ಣ ಯುಗ ಆಗಿತ್ತು ಅಂತ. ಗುಪ್ತರಲ್ಲೇ ಸುವರ್ಣ ಯುಗದ ಹೆಚ್ಚಿನ ಪಾಲು ಯಾರಿಗೆ ಸಲ್ಲುತ್ತಪ್ಪ ಅನ್ನಂದ್ರ ಎರಡನೇ ಚಂದ್ರಗುಪ್ತನಿಗೆ ಸಲ್ಲುತ್ತೆ ಅಂತೇಳಿ. ಅವನ ಆಸ್ಥಾನದಲ್ಲಿದ್ದಂತ ಆ ನವರತ್ನಗಳೆಂಬ 9 ವಿದ್ವಾಂಸರೇನಿದ್ರಲ್ಲ, ಅವರು ಸಾಕಷ್ಟು ಸಾಹಿತ್ಯಿಕ ಕೃಷಿಯನ್ನ ಮಾಡಿದ್ರು ಮತ್ತು ಕೊಡುಗೆಯನ್ನ ನೀಡಿದ್ರು ಅಂತೇಳಿ ಹೇಳ್ಬೋದು. ಆ 9 ಜನ ಯಾರ್ಯಾರಪ್ಪ ಅಂತಂದ್ರ ನಾವು ಮೊನ್ನೆನೂ ನೋಡಿದ್ವಿ. ಎರಡನೇ ಚಂದ್ರಗುಪ್ತನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಕಾಳಿದಾಸ, ವರರುಚಿ, ವೇತಾಲ ಭಟ್ಟ, ವರಾಹಮೀರ, ಧನ್ವಂತ್ರಿ, ಬ್ರಹ್ಮಗುಪ್ತ, ಕ್ಷಪಣಕ, ಅಮರಸಿಂಹ. ನೋಡ್ರಿ, ಕಾಳಿದಾಸ ಎಲ್ಲರಿಗಿಂತ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ. ಅವನು ಅವರ ಆಸ್ಥಾನದಲ್ಲಿದ್ದ. ನಿಮ್ಗೆಲ್ಲ ಗೊತ್ತಿದೆ, ಅವನ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ 9 ಜನ ನವರತ್ನ ಏನ್ ವಿದ್ವಾಂಸರಿದ್ರಲ್ಲ, ಇವರೆಲ್ಲರೂ ಕೂಡ ಗುಪ್ತರ ಒಂದು ಏನು ಸಾಹಿತ್ಯದ ಇದನ್ನ ಶಿಖರಕ್ಕೆ ಏರಿಸಿದ್ರು ಅಂತೇಳಿ ಹೇಳ್ಬೋದು. ಭಾರತದ ಶೇಕ್ಸ್ಪಿಯರ್ ಅಂತ ಕರೆಸಿಕೊಳ್ಳುವ ಕಾಳಿದಾಸ ಸಾಕಷ್ಟು ನಾಟಕಗಳನ್ನ ರಚಿಸಿದ ಅಂತೇಳಿ. ಅದ್ರ ಜೊತೆಗೆ ಇವರ ಕಾಲದಲ್ಲಿ ಜೀವಿಸಿದಂತ ಮತ್ತೊಬ್ಬ ಪ್ರಸಿದ್ಧ ನಾಟಕಕಾರ ಭಾಸ. ಏನು ಭಾಸ ಬರೆದಂತ ಸ್ವಪ್ನ ವಾಸವದತ್ತ ಕೃತಿ ಐತಲ್ಲ, ಅದು ಒಂದು ನಾಟಕ ಅದು. ಹಾಗಾಗಿ ಅದ್ರ ಜೊತೆಗೆ ಮಾಧ್ಯಮ ವ್ಯಾಯೋಗ ಇರ್ಬೋದು, ಬಾಲಚರಿತ ಇರ್ಬೋದು, ದೂತವಾಕ್ಯ ಇರ್ಬೋದು, ಚಾರುದತ್ತ ಇರ್ಬೋದು, ಆಮೇಲೆ ಇವರ ಕೃತಿಗಳು, ಆಮೇಲೆ ಅಭಿಷೇಕ, ದೂತ ಘಟೋತ್ಕಚ, ಅವಿಮಾರ್ಕ, ಇವು ಕೃತಿಗಳು ಇವರ ಕಾಲದಲ್ಲೇ ರಚನೆ ಆದುವಂತ ಕೃತಿಗಳು ಅಂತ ಹೇಳ್ಬೋದು. ಒಟ್ಟು ಇವನ್ ಯಾರು ಇಲ್ಲಿ ಈ ನಾಟಕಗಳು ಯಾರಪ್ಪ ಅನ್ನಂದ್ರೆ ಭಾಸನ ಒಟ್ಟು 12 ನಾಟಕಗಳನ್ನ ರಚಿಸ್ತಾನೆ. ಆ 12 ನಾಟಕಗಳಲ್ಲಿ ಮುಖ್ಯವಾಗಿ ಯಾವ್ದಪ್ಪ ಅಂದ್ರೆ ಸ್ವಪ್ನವಾಸವದತ್ತ, ಮಾಧ್ಯಮ ವ್ಯಾಯೋಗ, ಬಾಲಚರಿತ, ದೂತವಾಕ್ಯ, ಚಾರುದತ್ತ ಪ್ರತಿಜ್ಞೆ, ಯೌಗಂಧರಾಯಣ ಪೂರ್ತಿ ಅದು, ಅಭಿಷೇಕ, ಆಮೇಲೆ ದೂತ ಘಟೋತ್ಕಚ, ಅವಿಮಾರ್ಕ, ಕರ್ಣಭಾರ, ಉರವಂಗ, ಪ್ರತಿಭಾ, ಅವಿಮಾರ್ಕ ಇತ್ಯಾದಿ. ಇಷ್ಟು ಒಟ್ಟು 12 ನಾಟಕಗಳನ್ನ ಯಾರು ಭಾಸ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂದ್ರ ಸ್ವಪ್ನ ವಾಸವದತ್ತ ಅಂತೇಳಿ. ಇದು ಗುಪ್ತರ ಕಾಲದಲ್ಲಿ ರಚನೆ ಆದಂತ ನಾಟಕಗಳು ಅಂತೇಳಿ. ಅಂದ್ರೆ ಇವನು ನವರತ್ನರಲ್ಲಿ ಪಾಲು ಪಡ್ಕೊಂಡಿಲ್ಲ, ಆ ಸ್ಥಾನ ಲಭಿಸಿಲ್ಲ, ಆದರೆ ಅವರ ಕಾಲದಲ್ಲಿ ಈ ನಾಟಕಕಾರ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆದಂತ ನಾಟಕಗಳು ಅಂತೇಳಿ ಹೇಳ್ಬೋದು. ಮತ್ತೆ ಇವರ ಕಾಲದಲ್ಲಿ ಗದ್ಯ, ಪದ್ಯ, ನಾಟಕ, ಚಂಪೂ ಶೈಲಿ ಎಲ್ಲಾ ರೀತಿಯ ಒಂದು ಸಾಹಿತ್ಯದ ಪ್ರಕಾರಗಳಲ್ಲಿ ಕೂಡ ಕೃಷಿ ಆಯ್ತು ಅಂತೇಳಿ ಹೇಳ್ಬೋದು. ಟೋಟಲ್ ಆಗಿ ಸಂಸ್ಕೃತ ಸಾಹಿತ್ಯ ಅತಿ ಶ್ರೇಷ್ಠತೆಯನ್ನ ಪಡೆದುಕೊಂಡಿದ್ದು 2 ಅವಧಿಯಲ್ಲಿ, ಒಂದು ವೇದಗಳ ಕಾಲದಲ್ಲಿ, ಎರಡನೇದ್ದು ಗುಪ್ತರ ಕಾಲದಲ್ಲಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಅಲಹಾಬಾದ್ ಸ್ತಂಭ ಶಾಸನ ಕೂಡ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ, ಚಂಪೂ ಶೈಲಿಯಲ್ಲಿ ಐತಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಐತಿ ಅಂತೇಳಿ. ಹೀಗಾಗಿ ಇವರ ಒಂದು ಕಾಲಾವಧಿಯಲ್ಲಿ ಅನೇಕ ಜನ ಆಶ್ರಯ ಪಡ್ಕೊಂಡಿದ್ರು ಸಾಹಿತಿಗಳು. ಅದರಲ್ಲಿ ಮೇರು ವ್ಯಕ್ತಿತ್ವದ 9 ಜನ ಇದ್ರು. ಅದ್ರ ಜೊತೆಗೆ ಇನ್ನಿತರ ಸಾಹಿತಿಗಳು, ಕವಿಗಳು, ನಾಟಕಕಾರರು ಇವರ ಕಾಲದಲ್ಲಿ ಇದ್ರು ಅಂತೇಳಿ. ಇಲ್ಲಿ ಕೃತಿ ಮತ್ತು ಕರ್ತೃವನ್ನು ನೋಡೋದಾದ್ರೆ, ಈ ಗುಪ್ತರ ಸುವರ್ಣ ಯುಗದಲ್ಲಿ ಸಾಕಷ್ಟು ಸಾರಿ ಕ್ವಶನ್ ಆಗಿದೆ. ಕೃತಿ ಮತ್ತು ಕರ್ತೃಗಳನ್ನ ಕೊಡ್ತಾರೆ, ಅದನ್ನ ಜೋಡಿಸ್ಬೇಕು. ಇಲ್ಲಂದ್ರೆ ಆ ಕೃತಿ ಒಳಗಿನ ವಸ್ತುವನ್ನ ಕೂಡ ಕೇಳ್ತಾರೆ ಕೆಲವು ಸಂದರ್ಭದಲ್ಲಿ ಅಂತೇಳಿ. ಕಾಳಿದಾಸ ಅಂತ ನೋಡೋದಾದ್ರೆ, ಕಾಳಿದಾಸನ ನಾಟಕಗಳಲ್ಲಿ ವಿಶೇಷವಾಗಿ ಅಭಿಜ್ಞಾನ ಶಾಕುಂತಲ ಮತ್ತು ವಿಕ್ರಮೋರ್ವಶಿಯ, ಆಮೇಲೆ
ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಇವೆರಡು ಕೂಡ ನಾಟಕಗಳು. ಆಮೇಲೆ ಭಾರವಿ ಬರೆದಂತ ಕಿರಿತಾರ್ಜುನಿ ಐತಲ್ಲ, ಇದು ಕೂಡ ನಾಟಕ. ಇಲ್ಲಿ ಬರೀ ನಾನು ನಾಟಕದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಶೂದ್ರಕನ ಮೃಚ್ಛಕಟಿಕ ಇದು ಕೂಡ ನಾಟಕ ಆಗಿತ್ತು ಅಂತೇಳಿ. ಅದ್ರ ಜೊತೆಗೆ ದಂಡಿಯ ಬರೆದಂತ ಆವಂತಿ ಸುಂದರ ಕಥಾ, ಆಮೇಲೆ ಕಾವ್ಯಾದರ್ಶ, ದಶಕುಮಾರ ಚರಿತೆ, ವಿಷ್ಣು ಶರ್ಮನ ಪಂಚತಂತ್ರ, ಅಮರಸಿಂಹನ ಅಮರಕೋಶ, ಅಮರಕೋಶ ಶಬ್ದಕೋಶ ಇದು. ಆಮೇಲೆ ಭವಭೂತಿ ಬರೆದಂತ ಉತ್ತರ ರಾಮಚರಿತೆ, ಮಾಲತಿ ಮಾಧವ, ವೇತಾಲ ಭಟ್ಟನ ಮಂತ್ರಶಾಸ್ತ್ರ, ಕಾಮಾಂಡಕನ ನೀತಿಶಾಸ್ತ್ರ, ಹರಿಶೇಣನ ಅಲಾಭ ಶಾಸನ, ಚರಕನ ಚರಕ ಸಂಹಿತೆ, ಶುಶ್ರುತ ಇವರ ಕಾಲದಲ್ಲಿದ್ದಂತ ವೈದ್ಯಕೀಯ ವಿಜ್ಞಾನಿ ಅಥವಾ ಡಾಕ್ಟರ್ ಅಂತ ಹೇಳ್ಬೋದು. ಇವನು ಶುಶ್ರುತ ಸಂಹಿತೆ ಬರಿತಾನೆ. ಆಮೇಲೆ ಬುದ್ಧಘೋಷನ ಮಹಾವಂಶ, ಚಂದ್ರಗೋಮಿನ್ ಚಂದ್ರ ವ್ಯಾಕರಣ ಎಂಬ ಕೃತಿಯನ್ನ ಬರಿತಾನೆ ಅಂತೇಳಿ. ಆಮೇಲೆ ಭರತ ಮುನಿ ನಾಟ್ಯಶಾಸ್ತ್ರವನ್ನು ಬರಿತಾನೆ. ಗುಣಾಢ್ಯನ ಬೃಹತ್ ಕಥಾ ಬರಿತಾನೆ. ಆಮೇಲೆ ವತ್ಸಭಟ್ಟಿ ಎಂಬ ಕವಿ ರಾವಣ ವಧೆ ಎಂಬ ಕೃತಿಯನ್ನ ಬರಿತಾನೆ ಅಂತೇಳಿ. ಆಮೇಲೆ ಸುಬಂಧು ವಾಸವದತ್ತವನ್ನ ಬರಿತಾನೆ. ಆಮೇಲೆ ವಾತ್ಸಾಯನನ ಕಾಮಸೂತ್ರ ಇರ್ಬೋದು, ಸಿದ್ಧಸೇನನ ನೀತಿಶಾಸ್ತ್ರ, ಮಹಾಗಕವಿಯ ಶಿಶುಪಾಲ ವಧೆ ಕೃತಿಯನ್ನ ಬರೆದವನು ಮಹಾಗಕವಿ ಅಂತೇಳಿ. ಆಮೇಲೆ ಸ್ವತಃ ಕೃಷ್ಣ ಚರಿತ ಎಂಬ ನಾಟಕವನ್ನು ರಚಿಸಿದವನು ಸಮುದ್ರಗುಪ್ತ, ಇದು ಸಂಸ್ಕೃತ ಭಾಷೆಯಲ್ಲಿದೆ. ಆಮೇಲೆ ಮೃತ್ಯುಹರಿಯ ಶೃಂಗಾರ ಶತಕ ಮತ್ತು ನೀತಿ ಶತಕ ಅಂತೇಳಿ. ಆಮೇಲೆ ಈಶ್ವರಿ ಕೃಷ್ಣ ಅವರ ಸಂಖ್ಯಾಕಾರಿಕ ದರ್ಶನ, ವಾತ್ಸಾಯನನ ನ್ಯಾಯಭಾಷ್ಯ ದರ್ಶನ ಮತ್ತು ಕಾಮಸೂತ್ರ ಇವೆರಡು ಅವನ ಕೃತಿಗಳಾಗಿದ್ವು. ವಸುಬಂಧು ಅಭಿಧಮ್ಮ ಕೋಶ, ಮಹಾಯಾನ ಸಂಹಿತೆ ಅಂತೆ. ವಸುಬಂಧು ಎಲ್ಲಿರ್ತಾನಪ್ಪ ಅಂದ್ರ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾನೆ ಅಂತೇಳಿ. ಆಮೇಲೆ ದಿಗ್ನಾಗನ ಪ್ರಮಾಣ ಸಮುಚ್ಚಯ, ದಿಗ್ನಾಗ ಬರೆದಂಥದ್ದು ಪ್ರಮಾಣ ಸಮುಚ್ಚಯ. ವರರುಚಿ ವ್ಯಾಕರಣವನ್ನು ರಚಿಸ್ತಾನೆ. ಅಶ್ವಘೋಷ ಏನು ಬುದ್ಧ ಚರಿತವನ್ನು ರಚಿಸ್ತಾನೆ. ಇವರ ಕಾಲಕ್ಕಿಂತ ಮುಂಚೆ ಇದ್ದಂತ ಕವಿ ಅಂತ. ಆಮೇಲೆ ಪಾಣಿನಿ ಅಷ್ಟಾಧ್ಯಾಯವನ್ನು ರಚಿಸ್ತಾನೆ. ಆಮೇಲೆ ಅಸಂಗ ಏನು ಸಮುದ್ರಗುಪ್ತನ ಆಸ್ಥಾನದಲ್ಲಿ ಅವಕಾಶ ಪಡ್ಕೊಂಡಿರ್ತಾನಲ್ಲ, ಇವನು ಯೋಗಾಚಾರ ಮತ್ತು ಭೂಮಿಕ ಶಾಸ್ತ್ರ ಎಂಬ ಕೃತಿಗಳನ್ನ ರಚಿಸ್ತಾನೆ. ಜೊತೆಗೆ ಅಭಿಧಮ್ಮ ಕೋಶವನ್ನು ಕೂಡ ಅವನು ರಚಿಸ್ತಾನೆ, ಮತ್ತೊಂದು ಅಭಿಧಮ್ಮ ಕೋಶ ಅಂತ. ಆಮೇಲೆ ಎರಡನೇ ನಾಗಾರ್ಜುನನ ರಸವೈದ್ಯ. ಶಂಕು ಏನ್ ಮಾಡ್ತಾನೆ, ಶಿಲ್ಪಶಾಸ್ತ್ರವನ್ನು ರಚಿಸ್ತಾನೆ. ಕ್ಷಪಣಕ ಜ್ಯೋತಿಷ್ಯ ಶಾಸ್ತ್ರವನ್ನು ರಚಿಸ್ತಾನೆ. ಆಮೇಲೆ ವ್ಯಾಸ ಯೋಗ ಭಾಷೆಯನ್ನು ರಚಿಸ್ತಾನೆ. ಆಮೇಲೆ ಪತಂಜಲಿ ಯೋಗ ಸೂತ್ರವನ್ನು ರಚಿಸ್ತಾನೆ. ಒಟ್ಟು ಇಷ್ಟು ಜನ ಅವರ ಕಾಲದಲ್ಲಿ ಇದ್ದಂತ ಸಾಹಿತಿಗಳು ಮತ್ತು ಅವರ ಕಾಲದಲ್ಲಿ ರಚನೆಯಾದಂತ ಕೃತಿಗಳು ಅಥವಾ ನಾಟಕಗಳು ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಒಂದು ಗುಪ್ತರ ಕಾಲದಲ್ಲಿ ಸಾಕಷ್ಟು ಸಾಹಿತ್ಯದ ವಿಧಗಳು ಇದ್ವು ಅಂತ ಹೇಳಿ ನಾನು. ಪದ್ಯ ಭಾಗ, ಗದ್ಯ ಭಾಗ, ನಾಟಕ, ವ್ಯಾಕರಣ, ಧರ್ಮಶಾಸ್ತ್ರ ಮತ್ತು ತತ್ವಶಾಸ್ತ್ರ, ಜೊತೆಗೆ ಶಾಸನ ಸಾಹಿತ್ಯ. ಒಟ್ಟು 6 ರೀತಿಯ ಸಾಹಿತ್ಯದ ಪ್ರಕಾರಗಳು ಇವರ ಕಾಲದಲ್ಲಿ ರಚನೆ ಆಗ್ತವೆ ಅಂತೇಳಿ. ಅಂದ್ರೆ ಟೋಟಲ್ ಆಗಿ ಗುಪ್ತರ ಸುವರ್ಣ ಯುಗದ ಕ್ಲಾಸಿಕಲ್ ಪೀರಿಯಡ್ ಯಾವ್ದಪ್ಪ ಅಂದ್ರೆ ಅವರ ಸಾಹಿತ್ಯ ಅಂತೇಳಿ ಹೇಳ್ಬೋದು. ಹಾಗಾಗಿ ಅದನ್ನ ಕ್ಲಾಸಿಕ್ ಯುಗ ಅಂತೇಳಿ ಕರೀತಾರೆ. ಕ್ಲಾಸಿಕಲ್ ಅನ್ನಂದ್ರೆ ಶಾಸ್ತ್ರೀಯವಾಗಿ ವಿಷಯವನ್ನು ಅಧ್ಯಯನ ಮಾಡುವುದಕ್ಕೆ ಕ್ಲಾಸಿಕಲ್ ಅಧ್ಯಯನ ಅಂತೇಳಿ ಕರಿತೀವಿ ನಾವು. ಹಾಗಾಗಿ ಇಲ್ಲಿ ಪದ್ಯ ಭಾಗವನ್ನು ನೋಡೋದಾದ್ರೆ ಹರಿಶೇಣನ ಅಲಾಭ ಶಾಸನ ಇದು ಒಂದು ರೀತಿಯ ಪದ್ಯ ಆಗಿತ್ತು. ಆಮೇಲೆ ವೀರಸೇನನ ಉದಯಗಿರಿ ಶಾಸನ, ವತ್ಸಭಟ್ಟನ ಮಂದಶಾರ ಶಾಸನ, ಆಮೇಲೆ ಯರಾನ್ ಶಾಸನ, ಕಾಳಿದಾಸನ ರಘುವಂಶ, ಇವೆರಡು ರಘುವಂಶ ಮತ್ತು ಮೇಘದೂತ ಋತು ಸಂಹಾರ, ಈ ಒಂದು ಏನು ಕೃತಿಗಳು ಪದ್ಯ ರೂಪದಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಆಮೇಲೆ ಅವನ ಏನು ಶಾಕುಂತಲ ಮತ್ತು ವಿಕ್ರಮೋರ್ವಶಿಯ ನಾಟಕ ರೂಪದಲ್ಲಿ ಇದ್ದಾವೆ ಅಂತೇಳಿ. ರಘುವಂಶ, ಮೇಘದೂತ, ಋತು ಸಂಹಾರ ಕಾವ್ಯಗಳ ರೂಪದಲ್ಲಿದ್ದಾವೆ ಅಂತ. ಜೊತೆಗೆ ಇವೆಲ್ಲವೂ ಪದ್ಯಗಳಾಗಿದ್ವು. ಬಹಳಷ್ಟು ಶಾಸನಗಳು ಕೂಡ ಪದ್ಯ ರೂಪದಲ್ಲಿದ್ವು ಅಂತೇಳಿ ಹೇಳ್ಬೋದು. ಇನ್ನು ನಾಟಕ ಅಂತೇಳಿ ನೋಡಿದ್ವಿ ನಾವು. ಭಾಸನ 12 ನಾಟಕಗಳು, ಶೂದ್ರಕನ ಮೃಚ್ಛಕಟಿಕ, ಆಮೇಲೆ ವಿಶಾಖದತ್ತನ ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತಮ್ಮು, ಆಮೇಲೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶಿ ಇವೆಲ್ಲವೂ ನಾಟಕಗಳಾಗಿದ್ವು ಅಂತ. ಇನ್ನು ಗದ್ಯ ಸಾಹಿತ್ಯ ಅಂತ ಬಂದೊತ್ನ್ಯಾಗ ಪಂಚತಂತ್ರ, ವಿಶೇಷವಾಗಿ ವಿಷ್ಣು ಶರ್ಮನ ಪಂಚತಂತ್ರ, ಆಮೇಲೆ ಸುಬಂಧುವಿನ ವಾಸವದತ್ತ, ಇವೆರಡು ಗದ್ಯ ಕೃತಿಗಳಾಗಿದ್ದು ಗುಪ್ತರ ಕಾಲದ 2 ಪ್ರಮುಖ ಗದ್ಯ ಕೃತಿಗಳು ಯಾವ್ಯಾವು? ಸುಬಂಧುವಿನ ವಾಸವದತ್ತ ಮತ್ತು ವಿಷ್ಣು ಶರ್ಮನ ಪಂಚತಂತ್ರ ಅಂತೇಳಿ.
ಇವು ಮತ್ತೆ ನೀತಿ ಕಥೆಗಳನ್ನು ಕೂಡ ಒಳಗೊಂಡಿದ್ವು ಅಂತ ಹೇಳ್ಬೋದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಅನುವಾದಗೊಂಡ ಕೃತಿ ಯಾವ್ದಾದ್ರು ಇದ್ರೆ ಅದು ಧರ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಬೈಬಲ್. ಅದು ಬಿಟ್ರೆ ಮತ್ತೊಂದು ಕೃತಿ ಯಾವ್ದಪ್ಪ ಅಂದ್ರೆ ನಮ್ಮ ನೀತಿ ಇದು ಪಂಚತಂತ್ರ ಇದು ಒಟ್ಟು 150 ಭಾಷೆಗಳಿಗೆ ಅನುವಾದವನ್ನು ಗೊಂಡಿದೆ ಅಂತ ಹೇಳ್ಬೋದು. ಬೈಬಲ್ ಬಿಟ್ರೆ ಅಷ್ಟು ಭಾಷೆಗಳಿಗೆ ಅನುವಾದಗೊಂಡಂತ ಕೃತಿ ಯಾವದಪ್ಪ ಅಂದ್ರೆ ಪಂಚತಂತ್ರ ಅಂತೇಳಿ. ಈ ಪಂಚತಂತ್ರ ಪ್ರಾಚೀನ ಭಾರತದ ನೈತಿಕ ವಿಷಯಗಳನ್ನು ಒಳಗೊಂಡಂತೆ ನೀತಿ ಕಥೆಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಮತ್ತೆ ಈ ಸುಬಂಧು ಬರೆದಂತ ವಾಸವದತ್ತ ಎಂಬ ಏನು ಗದ್ಯ ಕೃತಿ ಐತಲ್ಲ, ಇದು ರಾಜ್ಕುಮಾರಿ ಕಂದರ್ಪ ಕೇತು ಮತ್ತು ರಾಜ್ಕುಮಾರ್ನನ್ನು ನಡುವಿನ ಪ್ರೇಮ ಕಥೆಯಾಗಿದೆ ಇದೆ ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ವ್ಯಾಕರಣ ಗ್ರಂಥಗಳಂತ ನೋಡೋದಾದ್ರೆ ವ್ಯಾಕರಣ ಗ್ರಂಥಗಳಂತ ನೋಡೋದಾದ್ರೆ ಚಂದ್ರಗೋಮಿನ್ ಬರೆದಂತ ಚಂದ್ರ ವ್ಯಾಕರಣ, ಅಮರಸಿಂಹನ ಅಮರಕೋಶ ಶಬ್ದಕೋಶ ಆಗಿತ್ತಲ್ಲ, ಅದು ಕೂಡ ವ್ಯಾಕರಣದಲ್ಲೇ ಬರ್ತತಿ. ಆಮೇಲೆ ದಂಡಿಯ ಕಾವ್ಯಾದರ್ಶ, ಇವು ವ್ಯಾಕರಣಕ್ಕೆ ಸಂಬಂಧಿಸಿದ ಕೃತಿಗಳು ಅಂತ ಹೇಳ್ಬೋದು. ಈ ಏನು ಇದೈತಲ್ಲ ಶಬ್ದಕೋಶವಾದಂತ ಅಮರಕೋಶ ಐತಲ್ಲ, ಏನು ಇವನು ಅಮರಸಿಂಹ ಬರೆದಂತ ಅಮರಕೋಶ, ಆ ಅಮರಕೋಶದ ಮತ್ತೊಂದು ಹೆಸರು ಏನಪ್ಪಾ ಅಂದ್ರ ನಾಮಲಿಂಗಾಣು ಶಾಸನ ಅಂತೇಳಿ ಕರೀತಾರೆ. ನಾಮಲಿಂಗಾಣು ಶಾಸನ ಅಂತೇಳಿ. ಆಮೇಲೆ ಪಾಣಿನಿ ಬರೆದಂತ ಅಷ್ಟಾಧ್ಯಾಯ ಕೂಡ ಇದು ವ್ಯಾಕರಣ ಗ್ರಂಥ ಆಗಿತ್ತು. ಆಮೇಲೆ ವರರುಚಿ ಬರೆದಂತ ವ್ಯಾಕರಣ ಗ್ರಂಥ ಅಥವಾ ವ್ಯಾಕರಣ ಅಂತಾನೆ ಬರೀತಾನೆ ವರರುಚಿ ಅಂತೇಳಿ. ಇನ್ನ ತತ್ವಶಾಸ್ತ್ರ ಧರ್ಮಶಾಸ್ತ್ರ ಅಂತ ಬಂದತ್ನಾಗ ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ಕೃತಿಗಳು ರಚನೆ ಆಗ್ತವೆ. ರಾಮಾಯಣ ಮಹಾಭಾರತ ಇವು ಧರ್ಮಶಾಸ್ತ್ರ ಕೃತಿಗಳು. ಆಮೇಲೆ ಮನುಸ್ಮೃತಿ, ನಾರದ ಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಆಮೇಲೆ 18 ಪುರಾಣಗಳು, ಆಮೇಲೆ ನೀತಿ ಸಾರ ಏನು ಕಾಮಾಂಡಕನು ರಚಿಸಿದಂತ ನೀತಿ ಸಾರ. ಮತ್ತೆ ಇಲ್ಲಿ ಕಾಮಾಂಡಕನು ರಚಿಸಿದಂತ ನೀತಿ ಸಾರ ಐತಲ್ಲ, ಇದು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಧರಿಸಿ ಬರೆದಿದ್ದಾನ ಅವನು. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಧರಿಸಿ ಬರೆದಂತ ಮತ್ತೊಂದು ಕೃತಿ ಯಾವ್ದಪ್ಪ ಅಂದ್ರೆ ಕಾಮಾಂಡಕ ರಚಿಸಿದಂತ ನೀತಿ ಸಾರ ಅಂತೇಳಿ. ಆಮೇಲೆ ವಾತ್ಸಾಯನ್ ಬರೆದಂತ ಸಾಂಖ್ಯಶಾಸ್ತ್ರ, ಮತ್ತೆ ಹೀನಯಾನ ಬೌದ್ಧಯಾನ ಪಂಥಗಳ ಮೇಲೆ ರಚನೆ ಆದಂತ ಏನು ಕೃತಿಗಳು, ಈ 2 ಕೃತಿಗಳ ಮೇಲೆ ದಿಗ್ನಾಗನು ಪ್ರಮಾಣ ಸಮುಚ್ಚಯ ಎಂಬ ಕೃತಿಯನ್ನ ರಚಿಸ್ತಾನೆ ಅಂತ ಹೇಳ್ಬೋದು. ಆಮೇಲೆ ಸಿದ್ಧಸೇನನು ಬರೆದಂತ ನ್ಯಾಯಾವತಾರ, ಇವೆಲ್ಲವೂ ಧರ್ಮಶಾಸ್ತ್ರ ಮತ್ತು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೃತಿಗಳಾಗಿದ್ವು ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಶಬರನು ಬರೆದಂತ ಜೈಮಿನಿಯ ಪೂರ್ವ ಮೀಮಾಂಸ, ಇದು ಕೂಡ ಒಂದು ತತ್ವಶಾಸ್ತ್ರದ ಕೃತಿಯಾಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಶಾಸನ ಸಾಹಿತ್ಯ, ವಿಶೇಷವಾಗಿ ಗುಪ್ತರು ಪದ್ಯ ಮತ್ತು ಗದ್ಯ ಮಿಶ್ರಿತ ಚಂಪು ಶೈಲಿಯ ಸಂಸ್ಕೃತ ಭಾಷೆ ಅನೇಕ ಶಾಸನಗಳನ್ನ ಕೆತ್ತಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಟೋಟಲ್ ಆಗಿ ಗುಪ್ತರ ಶಾಸನಗಳನ್ನ ಅತಿ ಹೆಚ್ಚು ಅಧ್ಯಯನ ಮಾಡಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಫ್ಲೀಟ್ ಅಂತೇಳಿ. ಇವರು 3 ಸಂಪುಟಗಳಲ್ಲಿ ದ ಕಾರ್ಪಸ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಇಂಡಿಕೋರಮ್ ಅಂತ ಒಂದು ಏನು ಕೃತಿಯನ್ನ ರಚಿಸಿ 1888ರಲ್ಲಿ ಎಲ್ಲಾ ಗುಪ್ತರ ಶಾಸನಗಳನ್ನು ಒಂದು ಕಡೆಗೆ ದಾಖಲು ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ಸಮುದ್ರಗುಪ್ತನ ಅಲಹಾಬಾದ್ ಎರಾನ್ ಸ್ತಂಭ ಶಾಸನ ಮತ್ತು ನಾಳಂದ ಶಾಸನ, 2ನೇ ಚಂದ್ರಗುಪ್ತನ ಮೆಹರೋಲಿ ಸ್ತಂಭ ಶಾಸನ, ಉದಯಗಿರಿ ಗುಹಾ ಶಾಸನ 1, 2 ಮತ್ತು ಗದ್ವಾ ಶಾಸನ. ಅದೇ ತರ 2ನೇ ಚಂದ್ರಗುಪ್ತನ ಮಥುರಾ ಸ್ತಂಭ ಶಾಸನ, 2ನೇ ಚಂದ್ರಗುಪ್ತನ ಸಾಂಚಲ ಶಾಸನ ಮತ್ತು ಕಲೈಬುರಿ ತಾಮ್ರಪಟ ಶಾಸನ, 1ನೇ ಕುಮಾರಗುಪ್ತನ ಉದಯಗಿರಿ ಗುಹಾ ಶಾಸನ, ಗದ್ವಾ ಶಿಲಾ ಶಾಸನ, ಆಮೇಲೆ ದಾಮೋದರ ತಾಮ್ರಪಟ ಶಾಸನ 1 ಮತ್ತು 2. ಅದೇ ತರ 1ನೇ ಕುಮಾರಗುಪ್ತನ ಬಿಲ್ಸಾದ್ ಸ್ತಂಭ ಶಾಸನ, ಸ್ಕಂದಗುಪ್ತನ ಇಂಡೋರ್ನ ತಾಮ್ರಪಟ ಶಾಸನ, ಬಿತೈರಿ ಶಾಸನ, ಸುಪ್ರಿಯ ಸ್ತಂಭ ಶಾಸನ, ಜುನಾಗಢ ಶಾಸನ, ಕೊಹಾರೆ ಶಾಸನ, ಸೂಪಿಯ ಸ್ತಂಭ ಶಾಸನ. ಅತಿ ಹೆಚ್ಚು ಶಾಸನಗಳನ್ನ ಸ್ಕಂದಗುಪ್ತ ರಚಿಸ್ತಾನೆ ಅಂತ ಹೇಳ್ಬೋದು. ಆಮೇಲೆ ವಿನಯಗುಪ್ತನ ಗುನೈಗರ್ ತಾಮ್ರಪಟ ಶಾಸನ, 2ನೇ ಕುಮಾರಗುಪ್ತನ ಬಿತೈರಿ ಶಾಸನ, 2ನೇ ಕುಮಾರಗುಪ್ತನ ಸಾರನಾಥ ಬೌದ್ಧ ಶಾಸನ, ಮತ್ತೆ 1ನೇ ಕುಮಾರಗುಪ್ತನ ಬೈಗ್ರಾಮ್ ಶಾಸನ, ಇದು ತಾಮ್ರಪಟ ಶಾಸನ ಆಗಿತ್ತು. ಬುಧಗುಪ್ತನ ಪಹರಾಪುರ್ ತಾಮ್ರಪಟ ಶಾಸನ. ಈ ರೀತಿ ಒಟ್ಟು 15ಕ್ಕೂ ಹೆಚ್ಚು ಗುಪ್ತರ ಶಾಸನಗಳನ್ನು
ಒಂದು ಕಡೆಗೆ ದಾಖಲು ಮಾಡಿದ ಅಥವಾ ಒಂದು ಸಂಪುಟದಲ್ಲಿ ತಂದಂತ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅನ್ನಂದ್ರ ಡಾಕ್ಟರ್ ಫ್ಲೀಟ್ ಅವರಿಗೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಏನು ಕಾಳಿದಾಸನನ್ನ ಕುರಿತು ಸ್ವಲ್ಪ ನೋಡೋದಾದ್ರೆ, ಅಂದ್ರೆ ಅವರ ಒಂದು ಸಾಹಿತ್ಯದಲ್ಲಿ ಮೇರು ವ್ಯಕ್ತಿಯಾಗಿದ್ದಂತ ಕಾಳಿದಾಸ ಶೇಕ್ಸ್ಪಿಯರ್ ಅಂತೇಳಿ ಏನು ಬಿರುದನ್ನ ಪಡ್ಕೊಂಡಿದ್ದಾನೆ, ಮತ್ತು ಕವಿ ರತ್ನ ಅಂತೇಳಿ ಬಿರುದನ್ನ ಪಡ್ಕೊಂಡಿದ್ದಾನೆ. ಇವನು ಅತ್ಯಂತ ಸರ್ವಶ್ರೇಷ್ಠ ಸಾಹಿತಿಯಾಗಿದ್ದ, ಮತ್ತೆ ರಸಿಕ ಕವಿಯಾಗಿದ್ದ, ಕರ್ನಾಟಕಕ್ಕೂ ಕೂಡ ರಾಯಭಾರಿಯಾಗಿ ಬಂದಿದ್ದ ಅಂತೇಳಿ ಹೇಳ್ಬೋದು. ಸಂಸ್ಕೃತ ಭಾಷೆಯಲ್ಲಿ ಇವನನ್ನ ಅನರ್ಘ್ಯ ರತ್ನ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಈತ ಏನು ಎಲ್ಲಿ ಜನಿಸಿದ ಮತ್ತು ಯಾವಾಗ ಜನಿಸಿದ ಅನ್ನೋದು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಉಜ್ಜಯಿನಿಯನ್ನು ಆಳಿದ ದಂತಕಥೆಯ ನಾಯಕ ವಿಕ್ರಮಾದಿತ್ಯನ ಕಾಲದವನು ಅಂತೇಳಿ ಕೂಡ ನಂಬಲಾಗಿದೆ. ಜೊತೆಗೆ ಈ ವಿಕ್ರಮಾದಿತ್ಯನೇ 2ನೇ ಚಂದ್ರಗುಪ್ತ ಅಂತೇಳಿ ಸಮೀಕರಿಸಲಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಈತನ ಒಂದು ಬದುಕಿನ ಕಾಲಾವಧಿ 5ನೇ ಶತಮಾನ ಅಂತೇಳಿ ಹೇಳ್ತಾರೆ. ಅದು 5ನೇ ಶತಮಾನದ ಮೊದಲ ಭಾಗ. ಮತ್ತೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತ 9 ಮಂದಿ ಜನರಲ್ಲಿ ವಿದ್ವಾಂಸರಲ್ಲಿ ಈತನು ಕೂಡ ಒಬ್ಬನಾಗಿದ್ದ ಮತ್ತು ಮೇರು ವ್ಯಕ್ತಿಯಾಗಿದ್ದ. ಈತನನ್ನ ನಾಟಕಕಾರ ಚಕ್ರವರ್ತಿ ಅಂತೇಳಿ ಕೂಡ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಈತನ ಏನು ನಾಟಕಗಳು, ಕಾವ್ಯಗಳ ಬಗ್ಗೆ ನಾವು ನೋಡಿದ್ವಿ. ಮತ್ತೆ ಈತಂದು ಏನು ಕೃತಿ ಅಥವಾ ನಾಟಕಗಳಲ್ಲಿ ಏನು ಕಂಟೆಂಟ್ ಇರ್ತಿತ್ತಪ್ಪ ಅಂತಂದ್ರ ಶೃಂಗಾರ. ಏನು ನಾವು 9 ಬಗೆಯ ನವರಸಗಳನ್ನು ನೋಡ್ತೀವಿ, ಅದರಲ್ಲಿ ಶೃಂಗಾರ ಕೂಡ ಬರ್ತೈತಿಲ್ಲ. ಆ ಶೃಂಗಾರವನ್ನು ಇವನು ಮುಖ್ಯವಾಗಿ ತನ್ನ ಕೃತಿಗಳಲ್ಲಿ ಇಟ್ಟುಕೊಂಡಿದ್ದ. ಜೊತೆಗೆ ಮನುಷ್ಯನ ಸಂಬಂಧಗಳ ಮೇಲೆ ಸಾಕಷ್ಟು ಇವನು ಕೃತಿ ಮತ್ತು ನಾಟಕಗಳನ್ನ ರಚಿಸಿದ್ದಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ವಿಕ್ರಮೋರ್ವಶಿ ಐತಲ್ಲ, ಪುರೂರವ ಎಂಬ ರಾಜನ ಒಂದು ಕಥೆಯನ್ನ ಹೇಳುತ್ತೇವೆ. ಇಲ್ಲಿ ಊರ್ವಶಿಯ ಗೆಲುವಿನ ಕತೆ ಕೂಡ ಇದೆ ಇದರಲ್ಲಿ ಅಂತೇಳಿ ಹೇಳ್ಬೋದು. ಮಾಳವಿಕ ಅಗ್ನಿಮಿತ್ರ ಏನು ಮಾಳವಿಕ ಮತ್ತು ರಾಜ ಅಗ್ನಿಮಿತ್ರರ ನಡುವಿನ ಪ್ರೇಮ ಕಥೆಯನ್ನ ತಿಳಿಸುತ್ತೆ ಅಂತೇಳಿ ಹೇಳ್ಬೋದು. ಆಮೇಲೆ ಕುಮಾರ ಸಂಭವ ಐತಲ್ಲ, ಶಿವಪಾರ್ವತಿಯರ ವಿವಾಹ ಮತ್ತು ಅವರಿಗೆ ಹುಟ್ಟಿದ ಕುಮಾರನ ಜನನವನ್ನು ಕುರಿತು ಸೂಚಿಸುತ್ತೆ ಅಂತೇಳಿ. ಆಮೇಲೆ ಮೇಘದೂತ, ಸೇತು ಬಂದ ಅವನ ಇತರ ಮೇರು ಕಾವ್ಯಗಳಾಗಿದ್ವು. ರಘುವಂಶವು ಐತಲ್ಲ, ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನು ಹೇಳುತ್ತೆ ರಘುವಂಶ. ಜೊತೆಗೆ ಇವನ ಕೃತಿಗಳು ಕೂಡ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿವೆ. ಅದರಲ್ಲಿ ಏನು ಅಭಿಜ್ಞಾನ ಶಾಕುಂತಲ ಐತಲ್ಲ, ಈ ಒಟ್ಟು ಸುಪ್ರಸಿದ್ಧ ಜಗತ್ತಿನ 100 ನಾಟಕಗಳಲ್ಲಿ ಅದು ಕೂಡ ಒಂದು ಅಂತಂದೇಳಿ ಗಯಟೆ ಹೇಳಿದ್ದಾನೆ. ಗಯಟೆ ಯಾರಪ್ಪ ಅಂದ್ರೆ ಫ್ರಾನ್ಸಿನ ಶ್ರೇಷ್ಠ ಕವಿ ಅಂತೇಳಿ ಹೇಳ್ಬೋದು. ಗಯಟಿನ ಪ್ರಕಾರ 100 ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲೆ ಕೂಡ ಪಾಲನ ಪಡ್ಕೊಂಡಿದೆ. ಈಗ ಪ್ರಮುಖ ನಾಟಕಗಳಂತ ನಾವು ಜೂಲಿಯಸ್ ಸೀಸರ್ ಕರಿತೀವಿ, ಆಮೇಲೆ ಮ್ಯಾಕ್ಬೆತ್ ಕರಿತೀವಿ, ಇದು ಶೇಕ್ಸ್ಪಿಯರ್ ರಚಿಸಿದಂತ ದ ಡಿಪಾರ್ಚರ್ ಕರಿತೀವಿ. ಹೆಂಗೆ ನಾವು ಶೇಕ್ಸ್ಪಿಯರ್ನ ನಾಟಕಗಳಿಗೆ ಮೇರು ಸ್ಥಾನವನ್ನು ಕೊಟ್ಟಿದ್ವಿ, ಅದರಂತೆ ಜಗತ್ತಿನ ಶ್ರೇಷ್ಠ ನಾಟಕಗಳಲ್ಲಿ ಕಾಳಿದಾಸನ ನಾಟಕ ಕೂಡ ಒಂದು ಅಂತೇಳಿ ಗಯಟೆ ಹೇಳಿದ್ದಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಶಬ್ದಾಲಂಕಾರ, ಉಪಮಾಲಂಕಾರ ಪ್ರಯೋಗದಲ್ಲಿ ತನ್ನ ಒಂದು ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಸೌಂದರ್ಯ, ಅಭಿವ್ಯಕ್ತಿ, ಉಪಮೇಯ, ರಾಷ್ಟ್ರಭಕ್ತಿ ಈ ಎಲ್ಲವೂ ಕೂಡ ಇವನ ಸಾಹಿತ್ಯದಲ್ಲಿ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಕಾಳಿದಾಸನ ಸಾಹಿತ್ಯವನ್ನು ಇದುವರೆಗೆ ವಿಮರ್ಶೆ ಮಾಡಿದವರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅವನ ಒಂದು ಸಾಹಿತ್ಯಕ್ಕೆ ವಿಮರ್ಶಕರೇ ಇಲ್ಲ ಅಂತೇಳಿ ನಂಬ್ತಾರೆ ಎಲ್ಲರೂ ಅಂತೇಳಿ. ಜೊತೆಗೆ ಡಾಕ್ಟರ್ ಮುಜುಮ್ದಾರ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಕಾಳಿದಾಸನ ಸಂಸ್ಕೃತ ಸಾಹಿತ್ಯದ ಪ್ರಶ್ನಾತೀತ ಅದ್ವಿತೀಯ ತಾರೆ ಅಂತೇಳಿ, ಸಂಸ್ಕೃತ ಸಾಹಿತ್ಯದ ಅದ್ವಿತೀಯ ತಾರೆ ಅಂತೇಳಿ. ಮತ್ತೆ ರಾಧಾಕೃಷ್ಣನ್ ಅವರು, ಡಾಕ್ಟರ್ ರಾಧಾಕೃಷ್ಣನ್ ಅವ್ರು ಏನ್ ಹೇಳ್ತಾರೆ, ಅವನನ್ನ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ. ಮತ್ತೆ ಅವನನ್ನ ಅವ್ರು ಗಯಟೆ ಮತ್ತು ಪುಸ್ಕಿನ್ ಅವರಿಗೆ ಹೋಲಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನ ಅದೇ ತರ ಮತ್ತೊಬ್ಬ ನಾಟಕಕಾರ ಯಾರಪ್ಪ ಅಂದ್ರೆ ವಿಶಾಖದತ್ತ. ಇವನ್ ಬಗ್ಗೆ ನಾವು ಅಲೆ ಮೌರ್ಯರ ಕಾಲದ ಅಧ್ಯಯನವನ್ನು ಮಾಡ್ಬೇಕಾದ್ರೆ ಚರ್ಚೆ ಮಾಡಿದ್ದೀವಿ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಶೂದ್ರಕ ಒಬ್ಬವನು ಇರ್ತಾನೆ. ಶೂದ್ರಕ ಕೂಡ ಇವರ ಕಾಲದ ಮತ್ತೊಬ್ಬ ಪ್ರಸಿದ್ಧ ನಾಟಕಕಾರ ಆಗಿರ್ತಾನೆ ಅಂತೇಳಿ ಹೇಳ್ಬೋದು. ಇವನ ಒಂದು ಇದು ಏನು ಪ್ರಸಿದ್ಧ ನಾಟಕ ಅಂದ್ರೆ ಮೃಚ್ಛಕಟಿಕ ಅಂತ ಹೇಳ್ಬೋದು. ಇದು ಮೃಚ್ಛಕಟಿಕ ಅಂದ್ರೆ ಮಣ್ಣಿನ ಬಂಡೆ ಅಂತೇಳಿ ಅರ್ಥ, ಮಣ್ಣಿನ ಬಂಡೆ ಅಂತೇಳಿ ಅರ್ಥ. ಅದ್ರ ಜೊತೆಗೆ ಬಾಸನ ನಾಟಕಗಳು ಕೂಡ ಇವರ ಕಾಲದಲ್ಲಿ ಸೃಷ್ಟಿಯಾಗ್ತವೆ. ಬಾಸ ಮತ್ತೊಬ್ಬ ಪ್ರಸಿದ್ಧ ನಾಟಕಕಾರ ಆಗಿದ್ದ ಅಂತೇಳಿ ಹೇಳ್ಬೋದು. ಜೊತೆಗೆ ಭಾರವಿ ಇರ್ತಾನೆ. ಭಾರವಿ
ಕೀರ್ತಾರ್ಜುನಿಯ ಎಂಬ ಒಂದು ಕೃತಿಯನ್ನು ಬರೀತಾನೆ. ಇದರಲ್ಲಿ ಅರ್ಜುನ ಮತ್ತು ಶಿವನ ನಡುವಿನ ಸಂವಾದ ಇದೆ ಅಂತ ಹೇಳ್ಬೋದು. ಅಂದ್ರೆ ಸಂವಾದನಕ್ಕಿಂತನೂ ಸಂಘರ್ಷ, ಅವರಿಬ್ಬರ ನಡುವಿನ ಸಂಘರ್ಷ ಅಂತೇಳಿ. ಅದ್ರ ಜೊತೆಗೆ ಗುಪ್ತರ ಕಾಲದಲ್ಲಿ ಬರೀ ಸಾಂಸ್ಕೃತಿಕ ಅಥವಾ ಸಂಸ್ಕೃತ ಭಾಷೆಯ ಕವಿಗಳಷ್ಟೇ ಅಲ್ಲದೆ ಬೇರೆ ಭಾಷೆ ಅಂದ್ರೆ ಬೇರೆ ಧರ್ಮದ ಕವಿಗಳು ಕೂಡ ಇದ್ರು, ಬೌದ್ಧ ಕವಿಗಳು ಕೂಡ ಸಾಕಷ್ಟು ಜನ ಇದ್ರು. ಅಶ್ವಘೋಷ, ಆಮೇಲೆ ದಿಗ್ನಾಗ, ವಸುಬಂಧು, ಆಮೇಲೆ ಚಂದ್ರಗೋಮಿನ್ನು, ಅಸಂಗ ಇರ್ತಾರೆ. ಆಮೇಲೆ ಜೊತೆಗೆ ಪಂಚತಂತ್ರ ಕರ್ತ ಅಂತ ವಿಷ್ಣು ಶರ್ಮಾ ಇರ್ತಾನೆ. ಜೈನ ಕವಿಗಳು ಇರ್ತಾರೆ, ಎರಡನೇ ಭದ್ರಬಾಹು ಮತ್ತು ಸಿದ್ಧಸೇನ, ಜಿನಭದ್ರಾನಿ, ದೇವನಾನಿ, ಇವರೆಲ್ಲರೂ ಆ ಕಾಲದಲ್ಲಿ ಜೀವಿಸಿದ್ದಂತ ಜೈನ ಕವಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ಸಾಂಖ್ಯ, ಯೋಗ, ವೈಶೇಷಿಕ, ಮೀಮಾಂಸ ಪ್ರದರ್ಶನಗಳು ಮತ್ತು 18 ಮಹಾಪುರಾಣಗಳು ಇವರ ಕಾಲದಲ್ಲಿ ರಚನೆ ಆದವು ಅಂತೇಳಿ. ಮನು ಸ್ಮೃತಿಗಳು, ನಾರದ ಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಅಂದ್ರೆ ಇದುವರೆಗೆ ಮೌಖಿಕ ಸಾಹಿತ್ಯ ಆಗಿತ್ತು. ಇವು ಎಲ್ಲವುಗಳಿಗೆ ಲಿಖಿತ ರೂಪದ ಒಂದು ಬರವಣಿಗೆ ಮತ್ತು ಏನು ಕೃತಿಗಳನ್ನು ರಚಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಾನೆ ಅಂದ್ರ ಗುಪ್ತರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾಗಿ ಹೇಳೋದಾದ್ರೆ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಸಾಕಷ್ಟು ಸಾಹಿತ್ಯ ರಚನೆ ಆಗುತ್ತೆ ಮತ್ತು ಸಂಸ್ಕೃತ ಭಾಷೆ ಕೂಡ ತನ್ನ ಪ್ರೌಢಮೆಯನ್ನ ಹೆಚ್ಚಿಸಿಕೊಳ್ಳುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಪದ್ಯ, ಗದ್ಯ, ಆಮೇಲೆ ತತ್ವಶಾಸ್ತ್ರ, ದರ್ಶನ, ಈ ರೀತಿ ಎಲ್ಲಾ ಸಾಹಿತ್ಯದ ಎಲ್ಲಾ ರೂಪಗಳು ಕೂಡ ಇವರ ಕಾಲದಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಪಡೆದುಕೊಂಡು ಗಟ್ಟಿಯಾದಂತ ಸಂಸ್ಕೃತ ಭಾಷೆಯ ಸಾಹಿತ್ಯ ಸೃಷ್ಟಿಯಾಯಿತು ಅಂತೇಳಿ. ಹೀಗಾಗಿ ಸಂಸ್ಕೃತ ಸಾಹಿತ್ಯದ ಈ ಒಂದು ಯುಗವನ್ನ ಕ್ಲಾಸಿಕ್ ಯುಗ ಅಂತೇಳಿ ಕರ್ಕೊಂಡಿದ್ದಾರೆ ಅಂತೇಳಿ. ಅದ್ರ ಜೊತೆಗೆ ಗುಪ್ತರ ಏನು ಸುವರ್ಣ ಯುಗ ಐತಲ್ಲ, ಈ ಗುಪ್ತರ ಸುವರ್ಣ ಯುಗ ಸಾಹಿತ್ಯಕ್ಕೆ ತನ್ನದೇ ಆದಂತ ಮತ್ತು ಶ್ರೇಷ್ಠವಾದಂತ ಕೊಡುಗೆಯನ್ನು ನೀಡಿತು ಅಂತೇಳಿ ಹೇಳ್ಬೋದು. ಬರೀ ಸಾಹಿತ್ಯಕ್ಕಷ್ಟೇ ಅಲ್ಲ, ಪ್ರಾಚೀನ ಭಾರತದ ಸಾಹಿತ್ಯ ಏನು ಇವತ್ತು ನಾವು ಭಾರತೀಯ ಸಂಸ್ಕೃತ ಪರಂಪರೆಯಲ್ಲಿ ಏನು ನೋಡ್ತೀವಿ, ರಾಮಾಯಣ, ಮಹಾಭಾರತ, ಆಮೇಲೆ ಪಂಚತಂತ್ರ, ಅದ್ ಪುರಾಣಗಳು, ಇವೆಲ್ಲವೂ ಕೂಡ ಗುಪ್ತರ ಕಾಲದಲ್ಲಿ ರಚನೆ ಆಗಿದ್ದರಿಂದ ಗುಪ್ತರ ಅತ್ಯಂತ ಶ್ರೇಷ್ಠವಾದಂತ ಕೊಡುಗೆ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಅಂತೇಳಿ ಹೇಳ್ಬೋದು. ಇನ್ನ ಅವರ ಕಾಲದ ಶಿಕ್ಷಣವನ್ನು ನೋಡೋದಾದ್ರೆ ಗುಪ್ತರು ಏನು ಶಿಕ್ಷಣಕ್ಕೆ ಅಪಾರವಾದಂತ ಕೊಡುಗೆಯನ್ನು ನೀಡಿದ್ರು. ಅವರ ಕಾಲದಲ್ಲಿ ಏನು ಗುರುಕುಲ ಶಿಕ್ಷಣ ಜಾಸ್ತಿ ಪ್ರಗತಿಯನ್ನ ಕಂಡಿತು ಅಂತ ಹೇಳ್ಬೋದು. ಗುರುಕುಲಗಳಲ್ಲಿ, ದೇವಾಲಯಗಳಲ್ಲಿ, ಮಠಗಳಲ್ಲಿ, ವಿಹಾರಗಳಲ್ಲಿ ಅವರ ಒಂದು ಶಿಕ್ಷಣ ನಡೀತಾ ಇತ್ತು. ಅಲ್ಲೆಲ್ಲ ಶಿಕ್ಷಣವನ್ನು ನೀಡ್ತಾ ಇದ್ರು ಅಂತೇಳಿ. ಮತ್ತೆ ಈ ಶಿಕ್ಷಣವನ್ನು ನೀಡ್ಲಿಕ್ಕಾಗಿ ಅವರ ಆಚಾರ್ಯರಂತೇಳಿ ಕರೆಸಿಕೊಳ್ತಕ್ಕಂಥ ಬ್ರಾಹ್ಮಣರನ್ನ ನೇಮಕ ಮಾಡಿದ್ರು. ವೇದಗಳು, ಪುರಾಣಗಳು, ಧರ್ಮಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ, ವೈದ್ಯಶಾಸ್ತ್ರ, ವ್ಯಾಕರಣ, ಈ ಎಲ್ಲಾ ವಿಷಯಗಳಲ್ಲಿ ಕೂಡ ಆಚಾರ್ಯರು ಬೋಧಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಈ ಬ್ರಾಹ್ಮಣರಿಗೆ ಸಾಕಷ್ಟು ದಾನ ದತ್ತಿಗಳು ಸಿಗ್ತಾ ಇತ್ತು ಶುಲ್ಕ ರೂಪದಲ್ಲಿ, ಮತ್ತು ಭೂಮಿಯನ್ನ ನೀಡ್ತಾ ಇದ್ರು. ಏನು ಸಾಕಷ್ಟು ಅವರಿಗೆ ತೆರಿಗೆಯಲ್ಲಿ ಕೂಡ ವಿನಾಯಿತಿ ಇತ್ತು. ಅವರಿಗೆ ಅಗ್ರಹಾರಗಳನ್ನು ಕಟ್ಟಿಸಿ ಕೊಡಲಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಶಿಕ್ಷಣ ಉಚಿತ ಆಗಿತ್ತು ಇವರ ಕಾಲದಲ್ಲಿ ಅಂತೇಳಿ ಹೇಳ್ಬೋದು. ಆದ್ರೆ ಸಾರ್ವತ್ರಿಕ ಆಗಿರ್ಲಿಲ್ಲ, ಎಲ್ಲರಿಗೂ ಸಿಗ್ತಾ ಇರ್ಲಿಲ್ಲ ಅಂತೇಳಿ. ಮತ್ತೆ ವಿಶೇಷವಾಗಿ ಸ್ತ್ರೀಯರ ಶಿಕ್ಷಣ ಪ್ರಗತಿಯನ್ನು ಕಂಡಿರ್ಲಿಲ್ಲ. ಎಲ್ಲಾ ಸ್ತ್ರೀಯರಿಗೆ ಅವಕಾಶ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು. ಮತ್ತೆ ಬಹಳ ಮಂದಿ ಅವಿದ್ಯಾವಂತರು ಕೂಡ ಆಗಿದ್ರು ಇವರ ಕಾಲದಿಂದ. ಮತ್ತೆ ಇವರ ಭಾಷೆ ಮಾಧ್ಯಮ ಯಾವ್ದಾಗಿತ್ತಪ್ಪ ಅಂತ, ಕಲಿಕಾ ಮಾಧ್ಯಮ ಯಾವ್ದಾಗಿತ್ತು ಅಂದ್ರೆ ಸಂಸ್ಕೃತ ಭಾಷೆ ಇವರ ಕಲಿಕಾ ಮಾಧ್ಯಮ ಆಗಿತ್ತು ಅಂತೇಳಿ ಹೇಳ್ಬೋದು. ಇವತ್ತೆಂಗ ನಾವು ಕಲಿಕಾ ಮಾಧ್ಯಮ ಮಾತೃಭಾಷೆ ಕನ್ನಡ, ಆಮೇಲೆ ತೃತೀಯ ಭಾಷೆ ಹಿಂದಿ, ಅಂದ್ರೆ ತ್ರಿಭಾಷೆ ಸೂತ್ರವನ್ನ ನಾವು ಅಳವಡಿಸಿಕೊಂಡಿದ್ದೀವಿ ಕರ್ನಾಟಕದಲ್ಲಿ. ಅಂದಿನ ಕಾಲದಲ್ಲಿ ಅವರ ಒಂದು ಭಾಷಾ ಮಾಧ್ಯಮ ಯಾವ್ದಾಗಿತ್ತಪ್ಪ ಅಂದ್ರೆ ಸಂಸ್ಕೃತ ಆಗಿತ್ತು ಅಂತೇಳಿ. ಅದ್ರ ಜೊತೆಗೆ ಈ ಬೌದ್ಧ ವಿಹಾರಗಳಲ್ಲಿ ಏನು ಶಿಕ್ಷಣ ಪಡಿಲಿಕ್ಕೆ ಸನ್ಯಾಸಿಗಳ ದಂಡೆ ಇತ್ತು. ಇಲ್ಲಿ ನಾವು ನಳಂದ ವಿಶ್ವವಿದ್ಯಾಲಯ ಅನ್ನೋಕ್ಕಿಂತ ಮುಂಚೆ ಅದ್ ನಳಂದ ವಿಹಾರ ಅಂತೇಳಿ ಕರಿತಾ ಇದ್ರು. ಹಾಗಾಗಿ ಈ ಏನು ಬೌದ್ಧ ವಿಹಾರಗಳಲ್ಲಿ ಸಾಕಷ್ಟು ಮಂದಿ ಬೌದ್ಧ ಸನ್ಯಾಸಿಗಳು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ದೊಡ್ಡ ದಂಡೆ ಇತ್ತು ಇಲ್ಲಿ ಶಿಕ್ಷಣವನ್ನು ಪಡಿಲಿಕ್ಕಾಗಿ ಅಂತೇಳಿ ಹೇಳ್ಬೋದು. ಪಾಟಲಿಪುತ್ರದ ಮಹಾಯಾನ ಬೌದ್ಧ ವಿಹಾರದಲ್ಲಿ
ಅಂದ್ರೆ ಬೌದ್ಧ ಅದು ಒಂದು ವಿದ್ಯಾಲಯದಲ್ಲಿ 700ಕ್ಕೂ ಹೆಚ್ಚು ಭಿಕ್ಷುಗಳು ಇದ್ರು ಅಂತೇಳಿ ಫಾಯಿಯಾನ ಹೇಳಿದ್ದಾನೆ ಅಂತೇಳಿ ಹೇಳ್ಬೋದು. ಆಮೇಲೆ ಈ ಶಿಕ್ಷಣ ಸಂಸ್ಥೆಗಳಿಗೆ ರಾಜರು, ಶ್ರೀಮಂತರು, ಆಮೇಲೆ ವರ್ತಕರು, ಸಾರ್ವಜನಿಕರು ಹೇರಳವಾದಂತ ದ್ರವ್ಯವನ್ನ ನೀಡಿದ್ರು ಅಂತೇಳಿ ಹೇಳ್ಬೋದು. ನಳಂದ, ವಲ್ಲಭಿ, ಓದಂತಪುರ, ಅಜಂತ, ಸಾರನಾಥ, ಮಥುರಾ, ಪಾಟಲಿಪುತ್ರ, ಉಜ್ಜಯಿನಿ, ವಿಕ್ರಮಶಿಲಾ, ತಕ್ಷಶಿಲಾ, ಕಾಶಿ, ಅಯೋಧ್ಯ, ಕಂಚಿಗಳು ಅವರ ಕಾಲದ ಪ್ರಮುಖ ಏನು ವಿದ್ಯಾ ಕೇಂದ್ರಗಳು ಆಗಿದ್ವು ಅಂತೇಳಿ ಹೇಳ್ಬೋದು. ನಾವು ಮೊನ್ನೆ ಚರ್ಚೆ ಮಾಡಿದಂಗ 1ನೇ ಕುಮಾರಗುಪ್ತನಿಂದ ಸ್ಥಾಪನೆ ಆದಂತ ಈ ಬೌದ್ಧ ವಿಶ್ವವಿದ್ಯಾಲಯ ಆಗ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನ ಪಡೆದುಕೊಂಡಿತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಈ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಅಂತ ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ದಿಗ್ನಾಗ ಇದರ ಒಂದು ಮೊದಲ ಕುಲಪತಿ ಆಗಿದ್ದ ಅಂತೇಳಿ. ಆಮೇಲೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಪತ್ತೆ ಹಚ್ಚಿದವರು ಅಂತೇಳಿ ನಿನ್ನೆ ಯಾರು ಮಾರುತಿಯವರು ಪ್ರಶ್ನೆ ಕೇಳಿದ್ರು. ಇದನ್ನ ಮೊದಲು ಪತ್ತೆ ಹಚ್ಚಿದವರು ಯಾರಪ್ಪ ಅನ್ನಂದ್ರ ಇದು ಸ್ಕಾಟ್ಲೆಂಡ್ ದೇಶದ ಫ್ರಾನ್ಸಿಸ್ ಬುಕಾನನ್ ಅಲ್ಲ, ಅವನ ಹೆಸರು ಫ್ರಾನ್ಸಿಸ್, ಬುಕಾನನ್ ಹ್ಯಾಮಿಲ್ಟನ್ ಅಂತೇಳಿ, ಫ್ರಾನ್ಸಿಸ್ ಬುಕಾನನ್ ಹ್ಯಾಮಿಲ್ಟನ್. ಇವನು 1812ರಲ್ಲಿ ಸ್ಕಾಟ್ಲೆಂಡ್ ದೇಶದ ಭೂಸ್ಥಾಪಕನಾಗಿರ್ತಾನೆ. 1861 ಏನಿದು ಆಧಾರದ ಮೇಲೆ ವಿಹಾರ ಅಂತೇಳಿ ಅಧಿಕೃತವಾಗಿ ಗುರುತಿಸ್ತಾರೆ. ಅಂತ ಹೇಳ್ಬೋದು. ಇದು ಆರ್ಯಭಟ, ನಾವೇನು ಆರ್ಯಭಟನ ಪ್ರಾಚೀನ ಭಾರತದ ಗಣಿತ ಮತ್ತು ಖಗೋಳಶಾಸ್ತ್ರ ರಲ್ಲಿ ಪಾಠದಲ್ಲಿ. ಹಲೋ ಮೇಡಮ್, ವಾಯ್ಸ್ ಕೇಳಿಸ್ತಾ ಇಲ್ಲ, ಕ್ಲಿಯರ್ ಇಲ್ಲ ನಿಮ್ ವಾಯ್ಸ್. ಇಲ್ಲ ಮೇಡಮ್. ಹಲೋ, ನಾವು ಗುಪ್ತರ ಕಾಲದ ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ನೋಡೋದಾದ್ರೆ ಆರ್ಯಭಟ ಇಲ್ಲಿ ಅಂದ್ರೆ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದ ಅಂತ ಹೇಳ್ಬೋದು. ಈ ಆರ್ಯಭಟ ಭಾರತದ ಗಣಿತ ಮತ್ತು ಖಗೋಳಶಾಸ್ತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾನೆ. ಇವನು ಕ್ರಿಸ್ತ ಶಕ 476ರಲ್ಲಿ ಪಾಟಲಿಪುತ್ರದಲ್ಲಿ ಜನಿಸಿದ್ದ. ಗುಪ್ತರ ಕಾಲದಲ್ಲಿ ಈತ ಜೀವಿಸಿದ್ದ ಅಂತ ಹೇಳ್ಬೋದು. ಇವನು ಪ್ರಮುಖವಾಗಿ ಸೂರ್ಯ ಸಿದ್ಧಾಂತ, ಆರ್ಯಭಟಿ ಎಂಬ ದಶಗೀತಕ ಸೂತ್ರ ಮತ್ತು ಆರ್ಯಶ್ಪತಗಳು ಅಂತೇಳಿ ಗ್ರಂಥಗಳನ್ನ ರಚಿಸ್ತಾನೆ. ವಿಶೇಷವಾಗಿ ತನ್ನ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿ ದುಂಡಾಗಿದೆ, ಅದು ತನ್ನ ಅಕ್ಷದಲ್ಲಿ ಪ್ರತಿದಿನ ಸುತ್ತುತ್ತದೆ ಅಂತೇಳಿ ಹೇಳಿದಂತ ಮೊದಲ ವ್ಯಕ್ತಿ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ವಿಶ್ವವು ಸೂರ್ಯ ಕೇಂದ್ರಿತ, ಅಂದ್ರೆ ವಿಶ್ವದ ಕೇಂದ್ರ ಬಿಂದು ಸೂರ್ಯ ಮತ್ತು ಅದರ ಸುತ್ತ ಭೂಮಿ ಸುತ್ತುತ್ತೆ ಅಂತೇಳಿ ಹೇಳ್ತಾನೆ. ನೋಡ್ರಿ, ನಾವೀಗ ಗೆಲಿಲಿಯೋ, ಆಮೇಲೆ ಕೂಪರ್ನಿಕಸ್, ಕೂಪರ್ನಿಕಸ್ ಅವರೆಲ್ಲ ಬಂದಿದ್ದ ಯಾವಾಗಪ್ಪ ಅಂದ್ರೆ 15ನೇ ಶತಮಾನದ ನಂತರ. ಇಲ್ಲಿ ನಾವು ಸೂರ್ಯ ಕೇಂದ್ರ ಪ್ರತಿಪಾದಕ ಯಾರಪ್ಪ ಅಂದ್ರೆ ಕೂಪರ್ನಿಕಸ್ನ ಹೇಳ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿನೇ ಭೂಮಿ ತುಂಡಾಗಿದೆ, ಅದು ಸೂರ್ಯನನ್ನು ಸುತ್ತುತ್ತೆ, ವಿಶ್ವದ ಕೇಂದ್ರ ಬಿಂದು ಸೂರ್ಯ ಅಂತ ಹೇಳಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಆರ್ಯಭಟ ಅಂತೇಳಿ ಹೇಳ್ಬೋದು. ಆದ್ರೆ ನಾವೆಲ್ಲಿ ಪ್ರಚಾರವನ್ನು ಮಾಡ್ಲಿಲ್ಲ, ಹಾಗಾಗಿ ವಿಶ್ವದಲ್ಲಿ ಆರ್ಯಭಟ ಸ್ಥಾನ ಪಡ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಮತ್ತೆ ಇವನಿಗೆ ಎಷ್ಟು ವೈಜ್ಞಾನಿಕ ಜ್ಞಾನ ತಿಳಿದಿತ್ತು ಅನ್ನಂದ್ರ ಇವನು ಆಧಾರಗಳ ಸಮೇತ ಅದನ್ನ ಮುಂದಿಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿಶ್ವದ ಕೇಂದ್ರ ಸೂರ್ಯ ಅಂತೇಳಿ ಮೊದಲು ಹೇಳಿದವನು ಯಾರಪ್ಪ ಅನ್ನಂದ್ರ ಆರ್ಯಭಟ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಭಾರತದ ಮೊದಲ ವಿಜ್ಞಾನಿ ಅಂತ ಕೂಡ ಅನ್ಸ್ಕೊಳ್ತಾನೆ. ಏನಂದ್ರ ಈ ಸೂರ್ಯ ಮತ್ತು ಭೂಮಿ ದುಂಡಾಗಿದೆ ಅಂತೇಳಿ ಹೇಳಿದಂತ ಮೊದಲ ವಿಜ್ಞಾನಿ ಅಂತ ಕೂಡ ಅನಿಸ್ಕೊಳ್ತಾನೆ ಅಂತ ಹೇಳಿ ಹೇಳ್ಬೋದು.
ಜೊತೆಗೆ ಇವನ್ ಏನಪ್ಪಾ ಅಂದ್ರ ಗ್ರಹಗಳ ಚಲನೆ ಬಗ್ಗೆ ತಿಳಿಸ್ತಾನೆ. ಮತ್ತೆ ಈ ಭೂಮಿ ದುಂಡಾಗಿದೆ ಅನ್ನೋದನ್ನ ಗ್ರಹಣಗಳ ಆಧಾರದ ಮೇಲೆ, ಅಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದತ್ನ್ಯಾಗ ಭೂಮಿ ದುಂಡಾಗಿದೆ ಅಂತಕ್ಕನ್ನ ಒಂದು ಏನು ವೈಜ್ಞಾನಿಕ ಪುರಾವೆ ಸಮೇತ ಇವನು ಏನು ವಿಷಯವನ್ನ ಮುಂದಿಡ್ತಾನೆ ಅಂತೇಳಿ ಹೇಳ್ಬೋದು. ಆಮೇಲೆ ತನ್ನ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ ಚಂದ್ರ ಮತ್ತು ಸೂರ್ಯಗ್ರಹಣಗಳ ಆಧಾರದ ಮೇಲೆ. ಜೊತೆಗೆ ರಾಹು ಮತ್ತು ಕೇತುವಿನಿಂದ ಆಗುತ್ತವೆ ಎಂಬ ತಪ್ಪು ಕಲ್ಪನೆಯನ್ನು ಕೂಡ ನಿವಾರಿಸ್ತಾನೆ. ಅಂದ್ರೆ ಗ್ರಹಣಗಳು ಒಂಥರ ಏನು ರಾಹು ಕೇತುವಿನಿಂದ ಆಗ್ತವೆ ಎಂಬ ಒಂದು ಏನು ತಪ್ಪು ಕಲ್ಪನೆ ಇತ್ತಲ್ಲ, ಅದನ್ನು ಇವನು ಹೋಗಲಾಡಿಸ್ತಾನೆ ಅಂತ ಹೇಳ್ಬೋದು. ಮತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಗ್ರಹಣಗಳು ಉಂಟಾಗ್ತವೆ. ಅದೇ ತರ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುವುದರಿಂದ ಕೂಡ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಉಂಟಾಗುತ್ತವೆ ಅಂತೇಳಿ ಅವನು ದಾಖಲೆ, ಅಂದ್ರೆ ಈ ಏನು ಸಮೇತ ಸಾಕ್ಷಿ ಸಮೇತ ಪುರಾವೆಯನ್ನು ಮುಂದಿಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಆರ್ಯಭಟೀಯಂ ಕೃತಿಯಲ್ಲಿ ಖಗೋಳಶಾಸ್ತ್ರ ಹಾಗೂ ಬೀಜಗಣಿತ, ಅಂಕಗಣಿತ, ರೇಖಾಗಣಿತ ಮತ್ತು ತ್ರಿಜ್ಯಾಮಿ ಏನೈತಲ್ಲ, ತ್ರಿಜ್ಯಾಮಿ ತತ್ವ ಅಥವಾ ಈ ಟ್ರಿಗ್ನಾಮೆಂಟ್ರಿ ಅಂತ ಕರಿತೀವಲ್ಲ, ಅವುಗಳ ಒಂದು ಏನು ಸಮಸ್ಯೆಗೆ ಉತ್ತರ ಕಂಡುಹಿಡಿತಕ್ಕಂಥದ್ದು ಇದನ್ನ ಅವನು ಪ್ರತಿಪಾದಿಸ್ತಾನೆ ಅಂತ ಹೇಳ್ಬೋದು. ಆಮೇಲೆ ದಶಮಾನ ಪದ್ಧತಿಯನ್ನ ಪರಿಚಯಿಸ್ತಾನೆ. ಹಾಗಾಗಿ ಟೋಟಲ್ ಆಗಿ ಆರ್ಯಭಟ ಏನಿದ್ದಾನಲ್ಲ, ಗುಪ್ತರ ಕಾಲದ ಒಬ್ಬ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತ ತಜ್ಞ ಅಂತೇಳಿ ಹೇಳ್ಬೋದು. ಜೊತೆಗೆ ತ್ರಿಭುಜಗಳ ಕ್ಷೇತ್ರಫಲವನ್ನು ಕಂಡುಹಿಡಿಯುವ ನಿಯಮವನ್ನು ರೂಪಿಸ್ತಾನೆ ಅಂತೇಳಿ. ಅದನ್ನೇ ನಾವಿವತ್ತು ತ್ರಿಕೋನಮಿತಿ ಅಂತೇಳಿ ಕರಿತೀವಿ ಅಂತೇಳಿ. ಇವನು ಹೆಚ್ಚಾಗಿ ಮತ್ತೆ ಇವನ್ ಒಂದು ಶ್ರೇಷ್ಠ ಕೊಡುಗೆಪ್ಪ ಅಂದ್ರೆ ಗಣಿತ ಬೇರೆ, ಖಗೋಳಶಾಸ್ತ್ರ ಬೇರೆ. ಗಣಿತವು ಖಗೋಳಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಅಂತೇಳಿ ತೋರಿಸಿಕೊಡ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಈತನ ಶಿಷ್ಯನಾದಂತ ಲತದೇವನು ಏನ್ ಮಾಡ್ತಾನೆ, ವಿಜ್ಞಾನದ ನಾನಾ ಶಾಖೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಸರ್ವ ಸಿದ್ಧಾಂತ ಗುರು ಅಂತೇಳಿ ಅನಿಸಿಕೊಂಡಿದ್ದಾನೆ ಅಂತೇಳಿ ಹೇಳ್ಬೋದು. ಆಮೇಲೆ ಗಣಿತ ಪಾದ, ಕಾಲಕ್ರಿಯ, ಗೋಳಪಾದ, ದಶಗೀತಕ ಸೂತ್ರ ಎಂಬ ಒಟ್ಟು 4 ಭಾಗಗಳನ್ನ ಅವನ ಒಂದು ಆರ್ಯಭಟೀಯ ಕೃತಿ ಒಳಗೊಂಡಿತ್ತು ಅಂತೇಳಿ ಹೇಳ್ಬೋದು. ನಂತರ ಇವನ ನಂತರ ಪ್ರದ್ಯುಮ್ನ, ವಿಜಯಸೇನ ಏನ್ ಮಾಡ್ತಾರೆ, ಈ ಆರ್ಯಭಟನ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ಬೋದು. ಈತ ರೋಮ್ ಮತ್ತು ಗ್ರೀಕ್ ವಿಚಾರಗಳಿಂದ ಖಗೋಳಶಾಸ್ತ್ರದ ಬಗ್ಗೆ ಜಾಸ್ತಿ ಒಲವನ್ನ ಹೊಂದಿದ್ದ ಅಂತೇಳಿ ಹೇಳ್ಬೋದು. ಮತ್ತೊಬ್ಬ ಗಣಿತ ತಜ್ಞ ಯಾರಪ್ಪ ಅಂದ್ರೆ ವರಾಹಮೀರ ಗುಪ್ತರ ಕಾಲದ ಮತ್ತೊಬ್ಬ ಶ್ರೇಷ್ಠ ಖಗೋಳ ವಿಜ್ಞಾನಿ ಮತ್ತು ಗಣಿತ ಶಾಸ್ತ್ರಜ್ಞನಾಗಿರ್ತಾನೆ. ಲೋಹ ಶಾಸ್ತ್ರಜ್ಞನು ಇರ್ತಾನೆ ಅಂತೇಳಿ ಹೇಳ್ಬೋದು. ಇವನು ಬೃಹತ್ ಸಂಹಿತೆ, ಪಂಚ ಸಿದ್ಧಾಂತಿಕ, ಲಘು ಜಾತಕ, ಆಮೇಲೆ ಬೃಹತ್ ಜಾತಕ, ಬೃಹತ್ ವಿವಾಹ ಪಟಲ, ಆಮೇಲೆ ಸ್ವಲ್ಪ ವಿವಾಹ ಪಟಲ, ಯೋಗ ಯಾತ್ರೆ ಎಂಬ ಕೃತಿಗಳನ್ನ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಚಂದ್ರ ಭೂಮಿಯ ಸುತ್ತ ತಿರುಗುನಂತೇಳಿ ಪ್ರತಿಪಾದನೆ ಮಾಡ್ತಾನೆ. ಆದ್ರೆ ತಪ್ಪು, ಕರೆಕ್ಟ್, ಚಂದ್ರ ಭೂಮಿಯ ಸುತ್ತ ತಿರುಗುವನು ಅಂತೇಳಿ ಇವನು ಪ್ರತಿಪಾದನೆಯನ್ನು ಮಾಡ್ತಾನೆ. ಕರೆಕ್ಟ್, ಚಂದ್ರ ಭೂಮಿಯ ಉಪಗ್ರಹ, ಹಾಗಾಗಿ ಅದು ಭೂಮಿಯ ಸುತ್ತ ಸುತ್ತುತ್ತದೆ ಅಂತೇಳಿ ಹೇಳ್ಬೋದು. ಮತ್ತೆ ಜೊತೆಗೆ ಇವನು ಬೃಹತ್ ಸಂಹಿತೆ ಏನೈತಲ್ಲ, ಅದು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ, ಭೂಗೋಳಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಹೀಗೆ ನಾನಾ ವಿಷಯಗಳ ಒಂದು ಜ್ಞಾನವನ್ನು ಒಳಗೊಂಡಂತ ವಿಶ್ವಕೋಶ ಮತ್ತು ಸಂಹಿತೆ. ಇದರಲ್ಲಿ ಒಟ್ಟು 106 ಅಧ್ಯಾಯಗಳಿದ್ದಾವೆ ಯಾವುದರಲ್ಲಿ, ಸಂಹಿತೆಯಲ್ಲಿ. ಇದನ್ನ ಖಗೋಳಶಾಸ್ತ್ರದ ಬೈಬಲ್ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ಬೋದು. 5 ಶಾಖೆಗಳಾದಂತ ಪೈತಮಹ ಸಿದ್ಧಾಂತ, ಸಿದ್ಧಾಂತ, ಪೌಲಿಸ ಸಿದ್ಧಾಂತ, ವಶಿಷ್ಠ ಸಿದ್ಧಾಂತ ಹಾಗೂ ಸೂರ್ಯ ಸಿದ್ಧಾಂತ, ಈ 5 ಸಿದ್ಧಾಂತಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಮತ್ತೆ ಈ ವರಾಹಮೀರ್ನ ಮಗನಾದಂತ ಪೃಥ್ವಿಷನ್ ಏನ್ ಮಾಡ್ತಾನೆ, ಹೋರ ಶತಪಂಚಸಿಕ ಎಂಬ ಕೃತಿಯನ್ನ ರಚಿಸ್ತಾನೆ ಅಂತ ಹೇಳ್ಬೋದು. ಇವನು ಸಹ ತಂದೆಯಂತೆ ಪ್ರಸಿದ್ಧ ಜ್ಯೋತಿಷ್ಶಾಸ್ತ್ರಜ್ಞನಾಗಿರ್ತಾನೆ. ತಂದೆ ಕೂಡ ಪ್ರಸಿದ್ಧ ಓದಿದವನಾಗಿರ್ತಾನೆ. ಹಾಗಾಗಿ ಈ ಜ್ಯೋತಿಷ್ಶಾಸ್ತ್ರವನ್ನ ತಂತ್ರ, ಹೋರ ಮತ್ತು ಸಂಹಿತೆ ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ಬೋದು. ಮತ್ತೊಬ್ಬ ಶ್ರೇಷ್ಠ ಗಣಿತ ತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಗುಪ್ತರ ಕಾಲದವ ಬ್ರಹ್ಮಗುಪ್ತ ಅಂತ ಹೇಳ್ಬೋದು. ಈ ಬ್ರಹ್ಮಗುಪ್ತ
ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ. ಇವನು ಬ್ರಹ್ಮ ಸಿದ್ಧಾಂತ ಅಥವಾ ಜ್ಯೋತಿಷ್ಯ ಕೃತಿ ಅಂತೇಳಿ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಈ ಬ್ರಹ್ಮ ಸಿದ್ಧಾಂತ ಐತಲ್ಲ, ಆ ಇದು ಭೂಮಿಯ ಗುರುತ್ವಾಕರ್ಷಣೆ ನಿಯಮವನ್ನ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ ಬ್ರಹ್ಮಗುಪ್ತನಿಗೆ ಸಲ್ಲುತ್ತೆ. ಈಗ ನಾವು ನ್ಯೂಟನ್ಗೆ ಇದು ಮಾಡ್ತೀವಲ್ವಾ, ನ್ಯೂಟನ್ನ ಏನು ಛಲಗಳಿದ್ದಾವ, ಆಮೇಲೆ ಗುರುತ್ವಾಕರ್ಷಣ ಶಕ್ತಿಯನ್ನ ಮೊದಲು ಗುರುತಿಸ್ತವನ್ ಯಾರಪ್ಪ ಅಂತ ಹೇಳಿದ್ರೆ ನ್ಯೂಟನ್ ಅಂತ ಪಟ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ನ್ಯೂಟನ್ಗಿಂತ ಪೂರ್ವದಲ್ಲಿನೇ ಈ ಏನು ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ರೂಪದಲ್ಲಿ ಹೊರ ಹಾಕಿದವನ್ ಯಾರಪ್ಪ ಅಂತಂದ್ರ ಬ್ರಹ್ಮಗುಪ್ತ ಅಂತೇಳಿ ಹೇಳ್ಬೋದು. ಮತ್ತೆ ಹೀಗಾಗಿ ಇವನನ್ನ ಭಾರತದ ನ್ಯೂಟನ್ ಅಂತೇಳಿ ಕರೀತಾರೆ. ಯಾರನ್ನ? ಬ್ರಹ್ಮಗುಪ್ತನ್ ಅಂತೇಳಿ ಹೇಳ್ಬೋದು. ಮತ್ತೆ ಇವಂದ್ ಇನ್ನೊಂದು ಕೃತಿ ಇದೆ, ಖಂಡಕಾಧ್ಯಾಯಕ ಅಂತೇಳಿ ಮತ್ತೊಂದು ಕೃತಿ ಇದೆ ಅಂತೇಳಿ ಹೇಳ್ಬೋದು. ಜೊತೆಗೆ ಶೂನ್ಯ ಸಿದ್ಧಾಂತ ಮತ್ತು ಬಿಂದುವಿನ ಉಪಯೋಗವನ್ನ ಬಳಕೆಗೆ ತಂದವನ್ ಯಾರಪ್ಪ ಅಂತಂದ್ರ ಬ್ರಹ್ಮಗುಪ್ತ ಅಂತೇಳಿ ಹೇಳ್ಬೋದು. ಜೊತೆಗೆ ಇವರ ಕಾಲದಲ್ಲಿ ಜ್ಯೋತಿಷಾಸ್ತ್ರವನ್ನು ಬರೆದಂತ ಕ್ಷಪಣಕ ಇರ್ತಾನೆ, ಆಮೇಲೆ ವಾತ್ಸಾಯನ ಇರ್ತಾನೆ, ಕರ್ಪ ಅಂಚಾಸಿಕ ಮತ್ತು ವೈಶಿಷ್ಟ್ಯ ಸಿದ್ಧಾಂತಗಳನ್ನ ರಚಿಸಿದಂತ ಏನು ವಾತ್ಸಾಯನನು 2-3 ಕೃತಿಗಳಿದ್ದಾವೆ. ಈ ಒಂದು ಇವರ ಕಾಲದ ಏನು ಪ್ರಸಿದ್ಧ ಖಗೋಳ ಮತ್ತು ಗಣಿತ ಶಾಸ್ತ್ರದ ಕುರಿತು ಕೊಡುಗೆಯನ್ನು ನೋಡ್ಬೋದು. ಮತ್ತೆ ಇವರ ಕಾಲದಲ್ಲೇ ಸೊನ್ನೆಯ ಬಳಕೆ ಬರ್ತೈತಿ. ಸೊನ್ನೆಯನ್ನ ನೀಡಿದವ್ರು ಯಾರಪ್ಪ ಅಂದ್ರೆ ಭಾರತೀಯರು ಅಂತ ಹೇಳ್ತೀವಿ ನಾವು. ಆದ್ರೆ ಈ ಸೊನ್ನೆ ಯಾರಿಂದ ಬಳಕೆಗೆ ಬಂತು ಮತ್ತು ಈ ಸೊನ್ನೆಯ ಪ್ರತಿಪಾದಕ ಯಾರು ಎಂಬುದರ ಬಗ್ಗೆ ನಮಗೆ ಉಲ್ಲೇಖಗಳಿಲ್ಲ. ಹಾಗಾಗಿ ಒಟ್ಟು ಇವರ ಕಾಲದಲ್ಲಿಯೇ ಸೊನ್ನೆಯ ಬಳಕೆ ಬರುತ್ತೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅದು ಅನಾಮಧೇಯವಾಗಿದೆ ಇದುವರೆಗೆ ಅಂತೇಳಿ ಹೇಳ್ಬೋದು. ಇಷ್ಟು ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಅವರ ಕಾಲದ ವೈದ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಚರಕ, ಸುಶ್ರುತ ಇವರ ಕಾಲದಲ್ಲಿ ಜೀವಿಸಿದ್ದಂತ ಪ್ರಮುಖ ವ್ಯಕ್ತಿಗಳು ಅಂತ ಹೇಳಿ. ಇಲ್ಲಿ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಅವರಿಬ್ಬರ ಕೃತಿಗಳು. ಅವರು ಹಲವು ರೋಗಗಳ ನಿವಾರಕರಾಗಿರ್ತಾರೆ, ಔಷಧಿಗಳನ್ನ ಕಂಡು ಹಿಡಿತಾರೆ. ಮತ್ತೆ ಪ್ರಸಿದ್ಧ ವೈದ್ಯ ಶಾಸ್ತ್ರ ಕೃತಿ ಐತಲ್ಲ ನವನೀತಕಂ ಐತಲ್ಲ, ಇದು ವೈದ್ಯಶಾಸ್ತ್ರದ ಪ್ರಸಿದ್ಧ ಕೃತಿ. ಇದೇ ಕಾಲದಲ್ಲಿ ಇದು ರಚನೆ ಆಯ್ತು ಅಂತ ಹೇಳಿ ಹೇಳ್ಬೋದು. ಮತ್ತೆ ಚರಕ ಸಂಹಿತೆ ಐತಲ್ಲ, ವೈದ್ಯಶಾಸ್ತ್ರದ ವಿಶ್ವಕೋಶ ಅಂತೇಳಿ ಕರೀತಾರೆ. ಮತ್ತೆ ಈ ಆಯುರ್ವೇದದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂದ್ರೆ ಧನ್ವಂತ್ರಿಯನ್ನ ಕರಿತೀವಲ್ಲ, ಈ ವೈದ್ಯ ಧನ್ವಂತ್ರಿ ಇದೇ ಕಾಲದ ಒಬ್ಬ ವೈದ್ಯನಾಗಿರ್ತಾನೆ. ಇವನು ಆಯುರ್ವೇದ ನಿಘಂಟನ್ನ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಈ ಆಯುರ್ವೇದ ನಿಘಂಟು ವಿವಿಧ ಗಿಡಮೂಲಿಕೆಗಳನ್ನ ಒಳಗೊಂಡಂತ ಔಷಧಿಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಮತ್ತೆ ಈ ಧನ್ವಂತ್ರಿ ನಿವಾರಿಸಿದ ರೋಗವೇ ಅವತ್ತಿನ ಕಾಲಕ್ಕೆ ಇರ್ಲಿಲ್ಲ, ಅಷ್ಟು ಅವನು ಎಕ್ಸ್ಪರ್ಟ್ ಆಗಿದ್ದ ಅಂತ ಹೇಳ್ಬೋದು. ಆಮೇಲೆ ಅಷ್ಟಾಂಗ ಸಂಗ್ರಹ ಎಂಬ ಮತ್ತೊಂದು ವೈದ್ಯಶಾಸ್ತ್ರದ ಕೃತಿ ಇದೆ. ಈ ಕೃತಿ ಕರ್ತೃ ಯಾರಪ್ಪ ಅಂದ್ರೆ ವಾಗ್ಭಟ ಅಂತ ಹೇಳ್ಬೋದು. ಇವನು ಕೂಡ ಪ್ರಸಿದ್ಧ ವೈದ್ಯನಾಗಿರ್ತಾನೆ, ಸಾಕಷ್ಟು ಹೆಸರನ್ನ ಮಾಡಿರ್ತಾನೆ ಅಂತ ಹೇಳ್ಬೋದು. ಈ ಏನು ಅಷ್ಟಾಂಗ ಸಂಗ್ರಹ ಐತಲ್ಲ, ಒಟ್ಟು 8 ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಕೃತಿ ಅಂತ ಹೇಳ್ಬೋದು. ಆ 8 ಅಧ್ಯಾಯಗಳು ಯಾವಪ್ಪ ಅಂದ್ರ ಹಸ್ತಾಯುರ್ವೇದ ಎಂಬ ಒಟ್ಟು 8 ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ ಅಂತ ಹೇಳ್ಬೋದು. ಮತ್ತೊಂದು ಪಶುವೈದ್ಯ ಕೃತಿ ಯಾವ್ದಪ್ಪ ಅಂದ್ರೆ ಪಶುವೈದ್ಯ. ನೋಡ್ರಿ, ಬರೀ ನಾವು ಮನುಷ್ಯರಿಗೆ ಅಷ್ಟ ಅಲ್ಲ, ಪ್ರಾಣಿಗಳಿಗೂ ಕೂಡ ಅವತ್ತಿನ ಕಾಲಕ್ಕೆ ಅವರು ಕೃತಿಯನ್ನ ರಚಿಸಿದ್ದಾರೆ ಮತ್ತು ರೋಗ ನಿವಾರಣೆಯನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೋದು. ಈ ಪಶುವೈದ್ಯ ಕೃತಿ ರಚಿಸಿದವನು ಯಾರಪ್ಪ ಅಂದ್ರ ಫಲಕಾಪ್ಯ ಅಂತೇಳಿ. ಈ ಫಲಕಾಪ್ಯ ಪಶುವೈದ್ಯ ಆಗಿರ್ತಾನೆ. ಇವನು ಹಸ್ತಾಯುರ್ವೇದ ಎಂಬ ಪಶುವೈದ್ಯಕೀಯ ಕೃತಿಯನ್ನ ರಚಿಸ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಕೃತಿಯಲ್ಲಿ ಆನೆಗಳಿಗೆ ಬರ್ತಕ್ಕಂಥ ವಿವಿಧ ರೋಗಗಳು ಮತ್ತು ಅವುಗಳ ನಿವಾರಣೆ ವಿಷಯವನ್ನ ತಿಳಿಸಿದ್ದಾನೆ ಆ ಕೃತಿಯಲ್ಲಿ ಅಂತೇಳಿ ಹೇಳ್ಬೋದು. ಜೊತೆಗೆ ಕುದುರೆಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಶ್ವಶಾಸ್ತ್ರ ಎಂಬ ಕೃತಿ ಮತ್ತೊಂದು ಕೃತಿ ಇವರ ಕಾಲದಲ್ಲಿ ರಚನೆ ಆಗುತ್ತೆ ಅಂತೇಳಿ. ಅಶ್ವಶಾಸ್ತ್ರ ಇದನ್ನ ರಚಿಸಿದವನು ಶಾಲಿಹೋತ್ರ ಎಂಬ ವ್ಯಕ್ತಿ. ಇಲ್ಲಿ ಫಲಕಾಪ್ಯ ರಚಿಸಿದಂತ ಹಸ್ತಾಯುರ್ವೇದ ಆನೆಗಳಿಗೆ ಬರುವ ರೋಗಗಳನ್ನ ತಿಳಿಸುತ್ತೆ. ಅಶ್ವಶಾಸ್ತ್ರ ಕೃತಿ ಶಾಲಿಹೋತ್ರನಿಂದ ರಚನೆ ಆಗುತ್ತೆ, ಕುದುರೆಗಳ ಒಂದು ಚಿಕಿತ್ಸೆಗೆ ಇದು ಸಂಬಂಧಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಯುರ್ವೇದ ಪಿತಾಮಹ ಅಂತ ಧನ್ವಂತ್ರಿ ಸಾಕಷ್ಟು ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು.
ಆ ಮತ್ತೊಂದು ಈ ವೈದ್ಯಶಾಸ್ತ್ರದ ಕೃತಿಯನ್ನ ನಾವು ನೋಡಿದ್ವಿ, ಚರಕ ಶ್ರೋಷೂತರ ಬಗ್ಗೆ. ಅದೇ ತರ ಲೋಹಶಾಸ್ತ್ರ, ಇವರ ಒಂದು ಲೋಹಶಾಸ್ತ್ರ. ಆ ಈ ಲೋಹಶಾಸ್ತ್ರ, ಆಮೇಲೆ ಕಲೆ, ವಾಸ್ತುಶಿಲ್ಪ, ನೆಕ್ಸ್ಟ್ ತತ್ವಶಾಸ್ತ್ರ, ಇವುಗಳನ್ನ ಕುರಿತು ನಾಳೆ ದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇವತ್ತು ನಾವೇನು ಗುಪ್ತರ ಸುವರ್ಣ ಯುಗದಲ್ಲಿ ವಿಶೇಷವಾಗಿ ಧರ್ಮ, ಶಿಕ್ಷಣ, ಸಾಹಿತ್ಯ ಮತ್ತು ವಿಜ್ಞಾನ, ಖಗೋಳಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ ಮತ್ತು ಇಷ್ಟು ನಾವಿವತ್ತು ಚರ್ಚೆಯನ್ನ ಮಾಡಿದ್ದೀವಿ. ಇದ್ರ ಜೊತೆಗೆ ಈ ಟೋಟಲ್ ಆಗಿ ನಾಳೆ ದಿನ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಏನ್ ಗುಪ್ತರ ಸುವರ್ಣ ಯುಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಚರ್ಚೆಯನ್ನು ಕೂಡ ನಾಳೆ ಮಾಡೋಣ. ಮತ್ತೆ ಏನೇ ಡೌಟ್ಸ್ ಇದ್ರು ಕೂಡ ನಾಳೆ ಡಿಸ್ಕಷನ್ ಮಾಡೋಣ.